ಎಲ್ರಿಗೂ ನಮಸ್ಕಾರ. ಫಸ್ಟ್ PUC ಅಥವಾ 11th ಅಲ್ಲಿ ಬರುವಂತಹ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇದರ ಲೆಕ್ಚರ್ 2ಗೆ ನಿಮ್ಗೆಲ್ರಿಗೂ ಸ್ವಾಗತ. ಲೆಕ್ಚರ್ 1 ಅಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಕಲ್ತಿದ್ವಿ. ಕರೆಕ್ಟ್? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಏನು ಮತ್ತು ಅದನ್ನ ಕಂಡುಹಿಡಿಯೋಕಿರುವಂತಹ 5 ರೂಲ್ಸ್ಗಳ ಬಗ್ಗೆ ನಾವು ಓದಿದ್ವಿ. ಕರೆಕ್ಟ್? ಸೊ ಅದನ್ನ ಈಗ ಕಂಟಿನ್ಯೂ ಮಾಡೋಣ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಗೆ ಕಂಡುಹಿಡಿಬೇಕು, ಅದಕ್ಕೆ ರೂಲ್ಸ್ ಏನು ಅಂತ ಕಲ್ತಿದ್ವಿ. ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಸೊ ಈ ಟಾಪಿಕ್ ಬಗ್ಗೆ ನಾವು ಕಲಿಬೇಕು. ಸೊ ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಇಟ್ಕೊಂಡು ನಾವು ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬೇಕು, ಡಿವಿಷನ್ ಹೇಗೆ ಮಾಡಬೇಕು, ಅಡಿಷನ್ ಹೇಗೆ ಮಾಡಬೇಕು, ಮತ್ತೆ ಸಬ್ಟ್ರಾಕ್ಷನ್ ನ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡೋಣ. ಓಕೆ, ಸೊ ಫಸ್ಟಿಗೆ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ನ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಕಲಿಯೋಣ. ಸೊ ಸಪೋಸ್ ನಿಮ್ಗೆ ಒಂದು ಮೂರ್ನಾಲ್ಕು ವ್ಯಾಲ್ಯೂಗಳು ಕೊಟ್ಟು ಸೊ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ನ ಹೇಗೆ ಮಾಡಬೇಕು? ಸೊ ಸಪೋಸ್ 3.65 2.3 1.365 ಈ 3 ನಂಬರ್ನ ಅಡಿಷನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಅಡಿಷನ್ ಮಾಡ್ತೀವಿ. ಸೊ ಇದೆಷ್ಟು ಬರುತ್ತೆ? ಇದು 5, 6 plus 5 11, 6 7 10 13. ಸೊ ಇದು 3 4 6 1 7. ಕರೆಕ್ಟ್? ಸೊ ಇಷ್ಟು ನಮಗೆ ವ್ಯಾಲ್ಯೂ ಬರುತ್ತೆ. ಸೊ ಒಂದ್ಸಲ ಚೆಕ್ ಮಾಡ್ಬಿಡೋಣ ಇದನ್ನ ಕರೆಕ್ಟ್ ಆಗಿದೆಯಾ ಅಂತ. ಇದು 5 11 ಒಂದು ಕ್ಯಾರಿ ಆಗುತ್ತೆ, 7 3 10 13 ಒಂದು ಕ್ಯಾರಿ ಆಗುತ್ತೆ, 4 2 6 7. ಕರೆಕ್ಟ್. ಸೊ 7.315. ಸೊ ಇದನ್ನ ನಾವು ಅಡಿಷನ್ ಮಾಡಬೇಕು. ಸೊ ಸರಿ, ಅಡಿಷನ್ ನಮ್ಗೆ ಆನ್ಸರು ಬಂದಿದೆ 7.315 ಅನ್ನೋದು. ಈಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ನಾವು ಆನ್ಸರ್ ಅಲ್ಲಿ ಉಳಿಸ್ಕೋಬೇಕು ಅನ್ನೋದು ಪ್ರಶ್ನೆ. ಓಕೆ, ಸೊ ಒಂದೊಂದೇ ವ್ಯಾಲ್ಯೂನ ನಾವು ಸ್ಟಡಿ ಮಾಡ್ತಾ ಬರೋಣ. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಸಿಗ್ನಿಫಿಕೆಂಟ್ ಫಿಗರ್ಸ್ ಇದರಲ್ಲಿ ಇರೋದು 3. ಕರೆಕ್ಟ್? ಸೊ 3.65 ಅದೇ ತರ ಇದರಲ್ಲಿ ಎಷ್ಟಿದೆ? 2. ಅದೇ ತರ ಇದರಲ್ಲಿ ಎಷ್ಟಿದೆ? 4. ಕರೆಕ್ಟ್? ಸೊ ನಾವು ವ್ಯಾಲ್ಯೂ ಅಲ್ಲಿ ನಾವು ನಮ್ಮ ಫೈನಲ್ ಆನ್ಸರ್ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂಗಳ ಪೈಕಿ ಯಾವ್ದ್ರಲ್ಲಿ ಅತ್ಯಂತ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ನೋಡ್ಬೇಕು. ಸೊ ಇಲ್ಲಿ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 2. ಕರೆಕ್ಟ್? ಸೊ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ನ ನಾವು ಆನ್ಸರ್ ಅಲ್ಲಿ ಇಟ್ಕೋಬೇಕು. ಸೊ ಅಂದ್ರೆ ಇಷ್ಟೇ 7.3 ವರೆಗೂ ನಾವು ಆನ್ಸರ್ ಅಲ್ಲಿ ಇಟ್ಕೋಬೇಕು. ಓಕೆ, ಸೊ ಅಂದ್ರೆ ಇದು ಸಬ್ಟ್ರಾಕ್ಷನ್ಗೂ ಕೂಡ ಇದೇ ರೂಲ್ ಅಪ್ಲೈ ಆಗುತ್ತೆ. ಅಂದ್ರೆ ಕೊಟ್ಟಿರೋ ವ್ಯಾಲ್ಯೂಸ್ ಅಲ್ಲಿ ಪ್ರತಿ ವ್ಯಾಲ್ಯೂವಿನ ಸಿಗ್ನಿಫಿಕೆಂಟ್ ಫಿಗರ್ಸ್ ನಾವು ಕಂಡುಹಿಡಿಬೇಕು. ಸೊ ನಮಗ್ ಬರೋ ಸಿಗ್ನಿಫಿಕೆಂಟ್ ಫಿಗರ್ ವ್ಯಾಲ್ಯೂಗಳಲ್ಲಿ ಮೋಸ್ಟ್ ಲೆಸ್ ಅಂದ್ರೆ ಅತ್ಯಂತ ಕಡಿಮೆ ಇರೋ ಸಿಗ್ನಿಫಿಕೆಂಟ್ ಫಿಗರ್ ಯಾವುದು ಅಂತ ನೋಡ್ಬೇಕು. ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ನ ನಾವು ಆನ್ಸರ್ ಅಲ್ಲಿ ಇಟ್ಕೋಬೇಕು. ಸೊ ಈಗ ಆನ್ಸರ್ ಅಲ್ಲಿ ಇಟ್ಕೊಳ್ಳೋದು ಅಂದ್ರೆ ಏನು? ಸುಮ್ನೆ ಈಗ ನಮ್ಗೆ ಈ 2 ನಂಬರ್ ಬೇಡ ಅಂದ ತಕ್ಷಣ ಸೊ ಕ್ಯಾನ್ ವಿ ಎರೇಸ್ ದಿಸ್ ಲೈಕ್ ದಿಸ್? ಈ ತರ ಸುಮ್ನೆ 315 ನ ತೆಗೆದು ಬಿಡೋದಾ? ಹಾಗಿದ್ರೆ ಸುಮ್ನೆ 15 ನ ತೆಗೆದ್ಬಿಟ್ಟು ಆನ್ಸರ್ 7.3 ಅಂತ ಕೊಡೋದಾ? ಇಲ್ಲ. ಸೊ ದಿಸ್ ಈಸ್ ದ ರಾಂಗ್ ಮೆಥಡ್. ಹಾಗಿದ್ರೆ ನಾವೇನ್ ಮಾಡ್ಬೇಕು? ಹಾಗಿದ್ರೆ ನಮಗ್ ಬಂದಿರೋ ಆನ್ಸರ್ ನ ರೌಂಡ್ ಆಫ್ ಮಾಡಬೇಕು. ಸೊ ರೌಂಡ್ ಆಫ್ ಮಾಡೋದು ಹೇಗೆ? ಸೊ ಇದಕ್ಕೂ ಒಂದಷ್ಟು ರೂಲ್ಸ್ ಇದೆ. ಸೊ ಫಸ್ಟ್ ರೂಲ್ ಏನು? ಇಫ್ ದ ಸಕ್ಸೀಡಿಂಗ್ ನಂಬರ್ ಅಂದ್ರೆ ಮುಂದೆ ಇರೋ ನಂಬರ್ ಸಕ್ಸೀಡಿಂಗ್ ನಂಬರ್ ಈಸ್ ಮೋರ್ ದೆನ್ 5 the preceding number is increased by 1. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ನ ತಗೋಣ. ಸೊ 7.315 ಇದೆ. ಕರೆಕ್ಟ್? ನಮ್ಗೆ 1 ಕೂಡ ಬೇಡ, 5 ಕೂಡ ಬೇಡ. ಹಾಗಿದ್ರೆ ನಾವು 5 ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಇದು 5 1ಗೆ ಸಕ್ಸೀಡಿಂಗ್ ನಂಬರ್ ಅಂದ್ರೆ 1 ಆದ್ಮೇಲೆ ಬರುವಂತದ್ದು 5. ಕರೆಕ್ಟ್? ಸೊ ಈ 5 ಈ ವ್ಯಾಲ್ಯೂ ಇದೆಯಲ್ಲ, ಈ ಲಾಸ್ಟಿಗೆ ಬರೋ ವ್ಯಾಲ್ಯೂ, ಈ ವ್ಯಾಲ್ಯೂ ಮೇಲೆ ನಾವು ಹಿಂದ್ಗಡೆ ಇರೋ ನಂಬರ್ನ ಏನ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಓಕೆ, ಸೊ ಈ ಎಕ್ಸಾಂಪಲ್ಗೆ ಅನುಕೂಲ ಆಗೋ ತರ ನಾನು ನಿಮ್ಗೆ
ಜಸ್ಟ್ ಸುಮ್ಮನೆ ಆಲ್ಟರ್ ಮಾಡ್ತೀನಿ ಅಷ್ಟೇ. ಸೊ ಈ ವ್ಯಾಲ್ಯೂನಲ್ಲ, ಸುಮ್ಮನೆ ಒಂದು ಆಲ್ಟರ್ ವ್ಯಾಲ್ಯೂ ತಗೋತೀನಿ. 316 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಈಗ 1ಗೆ 6 ಸಕ್ಸೀಡಿಂಗ್ ನಂಬರ್. ಈಗ ಈ ಸಕ್ಸೀಡಿಂಗ್ ನಂಬರ್ 5ಗಿಂತ ಜಾಸ್ತಿ ಇದೆ, ಹೌದಾ? ಅದ್ರ ವ್ಯಾಲ್ಯೂ 5ಗಿಂತ ಜಾಸ್ತಿ ಇದೆ. 5ಗಿಂತ ಜಾಸ್ತಿ ಇದ್ದಾಗ ಈ ಪ್ರಿಸೀಡಿಂಗ್ ನಂಬರ್ನ ಏನ್ ಮಾಡಬೇಕು? ಈ ಪ್ರಿಸೀಡಿಂಗ್ ನಂಬರ್ನ ಒಂದು ಜಾಸ್ತಿ ಮಾಡಬೇಕು, ಅಂದ್ರೆ +1 ಬರಿಬೇಕು. ಸೊ ಇದರ ರೌಂಡ್ ಆಫ್ ವ್ಯಾಲ್ಯೂ ಎಷ್ಟಾಗುತ್ತೆ? 7.32 ಆಗುತ್ತೆ. ಕರೆಕ್ಟ್. ಈಗ ನಮ್ಗೆ 2 ಕೂಡ ಬೇಡ. ಕರೆಕ್ಟ್. ಸೊ 2 ಕೂಡ ಬೇಡ. ಈಗ 2 ಈ 2 ಇದೆಯಲ್ಲ, ಇದು 3ಗೆ ಸಕ್ಸೀಡಿಂಗ್ ನಂಬರ್. ಕರೆಕ್ಟ್. 3 ಪ್ರಿಸೀಡಿಂಗ್ ನಂಬರ್. ಸೊ ಈಗ ಈ 3ನ ಏನ್ ಮಾಡ್ಬೇಕು? ಓಕೆ, ಸೊ ಅದಕ್ಕೆ ನೆಕ್ಸ್ಟ್ ರೂಲ್ ನ ನಾವು ಬರಿಬೇಕು. ಅಂದ್ರೆ ಇಫ್ ದ ಸಕ್ಸೀಡಿಂಗ್ ನಂಬರ್ is less than, if the succeeding number is less than 5, the preceding number is kept as it is. ಸೊ ಮತ್ತೆ ಈ ಎಕ್ಸಾಂಪಲ್ ನೇ ತಗೋತೀನಿ, ಮೇಲ್ಗಡೆ ಇರೋ ಎಕ್ಸಾಂಪಲ್. ಅಂದ್ರೆ ಸಕ್ಸೀಡಿಂಗ್ ನಂಬರ್ 5ಗಿಂತ ಕಡಿಮೆ ಇದ್ರೆ ಪ್ರಿಸೀಡಿಂಗ್ ನಂಬರ್ ನ ಹಾಗೆ ಇಟ್ಕೋಬೇಕು. ಸೊ ಇದು 5ಗಿಂತ ಕಡಿಮೆ ಇದೆ, ಈ 2 5ಗಿಂತ ಕಡಿಮೆ ವ್ಯಾಲ್ಯೂ. ಸೊ 7.3 ಅಂತಾನೆ ಬರೀತೀನಿ, ಅಂದ್ರೆ ಪ್ರಿಸೀಡಿಂಗ್ ನಂಬರ್ ನ ಹಾಗೆ ಇಟ್ಕೋತೀನಿ. ತುಂಬಾ ಸಿಂಪಲ್. ಓಕೆ, ಸೊ ಮುಂದ್ಗಡೆ ಇರೋ ನಂಬರ್ 5ಕ್ಕಿಂತ ಜಾಸ್ತಿ ಇದ್ರೆ ಹಿಂದ್ಗಡೆ ಇರೋ ನಂಬರ್ನ ಒಂದು ಜಾಸ್ತಿ ಮಾಡಬೇಕು, +1 ಬರಿಬೇಕು. ಮುಂದ್ಗಡೆ ಇರೋ ನಂಬರ್ 5ಕ್ಕಿಂತ ಕಡಿಮೆ ಇದ್ರೆ ಸೊ ನಾವು ಹಿಂದ್ಗಡೆ ಇರೋ ನಂಬರ್ನ, ಪ್ರಿಸೀಡಿಂಗ್ ನಂಬರ್ನ ಹಾಗೆ ಇಟ್ಕೋಬೇಕು ಅಷ್ಟೇ. ಸೊ ಈಗ 5ಕ್ಕಿಂತ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು, 5ಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಹಾಗಿದ್ರೆ 5 ಇದ್ರೆ ಏನ್ ಮಾಡ್ಬೇಕು? ಸೊ 5 ಇದ್ರೆ ಏನ್ ಮಾಡ್ಬೇಕು ಅಂದ್ರೆ, ಸೊ ರೂಲ್ ನಂಬರ್ 3 ಆಗುತ್ತೆ ಇದು. ಇಫ್ ದ ಸಕ್ಸೀಡಿಂಗ್ ನಂಬರ್ is 5, okay, so preceding number is increased by 1 if it is an odd number. if it is an odd number, ಅಂದ್ರೆ ಹಿಂದ್ಗಡೆ ಇರೋ ನಂಬರ್ ಆಡ್ ನಂಬರ್ ಆಗಿದ್ರೆ ಅದನ್ನ +1 ಮಾಡಬೇಕು. ಓಕೆ, and is kept as it is if it is a ಈವನ್ ನಂಬರ್ ಆಗಿದ್ರೆ ಹಾಗೆ ಇಟ್ಕೋಬೇಕು. ಈಗ ನಮ್ಮ ಪ್ರೀವಿಯಸ್ ಅಲ್ಲಿ ಇರುವಂತಹ ಎಕ್ಸಾಕ್ಟ್ ವ್ಯಾಲ್ಯೂ 7.315 ನೇ ತಗೋತೀನಿ. ಓಕೆ, ಸೊ ಅದೇ ಎಕ್ಸಾಂಪಲ್ ನ ತಗೊಂಡಾಗ, ಸೊ ಎಕ್ಸಾಂಪಲ್ 7.315 ಬಂದಿತ್ತು. ಸೊ ಈಗ ಈ ಸಕ್ಸೀಡಿಂಗ್ ನಂಬರ್, ಈ 5ಗಿಂತ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, ಎಕ್ಸಾಕ್ಟ್ಲಿ 5 ಅಲ್ವಾ? ಸೊ ಪ್ರಿಸೀಡಿಂಗ್ ನಂಬರ್ ಅಂದ್ರೆ ಇದು. ಸೊ ಪ್ರಿಸೀಡಿಂಗ್ ನಂಬರ್ ಏನಿದೆ ಇಲ್ಲಿ, ಆಡ್ ನಂಬರ್ ಇದೆ. ಸೊ ಆಡ್ ನಂಬರ್ ಇದ್ದಾಗ ನಾನು ಅದನ್ನ +1 ಅಂತ ಬರಿಬೇಕು, ಅಂದ್ರೆ 7.32 ಆಗುತ್ತೆ. ಅದೇ ಪ್ರಿಸೀಡಿಂಗ್ ನಂಬರ್ ಈವನ್ ಇದ್ದಾಗ, ಸೊ ಇನ್ನೊಂದು ಎಕ್ಸಾಂಪಲ್ ತಗೋಣ, 6.345 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಸಕ್ಸೀಡಿಂಗ್ ನಂಬರ್ ಏನಿದೆ, ಸಕ್ಸೀಡಿಂಗ್ ನಂಬರ್ 5 ಇದೆ, ಪ್ರಿಸೀಡಿಂಗ್ ನಂಬರ್ ಏನಿದೆ ಒಂದು ಈವನ್ ನಂಬರ್ ಆಗಿದೆ. ಆದ್ರಿಂದ ಅದನ್ನ +1 ಅಂತೆಲ್ಲ ಬರಿಬಾರ್ದು, ಹಾಗೆ ಇಟ್ಕೋಬೇಕು 6.34. ಸೊ ಇದು 3 ರೂಲ್ಸ್. ಓಕೆ, ಸೊ ಈ ರೀತಿ ಯೂಸ್ ಮಾಡ್ಕೊಂಡು ನಾವು ರೌಂಡ್ ಆಫ್ ಮಾಡ್ಬೇಕೇ ವಿನಃ ನಮ್ಗೆ ಎಷ್ಟು ಡಿಜಿಟ್ಸ್ ಬೇಡವೋ ಅದನ್ನ ಸುಮ್ಮನೆ ಎರೇಸ್ ಮಾಡೋದಲ್ಲ. ಓಕೆನಾ? ಸೊ ನಾವು ಲಾಸ್ಟ್ ಡಿಜಿಟ್ ಇಂದ ಹಿಂದೆ ಬರ್ತಾ ನಮಗೆ ಯಾವ ಡಿಜಿಟ್ ಬೇಕೋ ಅಲ್ಲಿ ನಿಲ್ಸ್ಕೋಬೇಕು. ಸೊ ಇದು ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಇಟ್ಕೊಂಡು ನಾವು ಮಾಡುವಂತ ಕ್ಯಾಲ್ಕುಲೇಷನ್. ಸೊ 3.65 + 2.3 + 1.365 ಅನ್ನೋ ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದೆ ನಾನು. ಸೊ ಆನ್ಸರ್ ಎಷ್ಟು ಬಂತು ನಮಗೆ? 7.315 ಬಂತು. ಸೊ ಅದರಲ್ಲಿ ನಮ್ಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿರ್ಬೇಕು? ಎರಡೇ ಸಿಗ್ನಿಫಿಕೆಂಟ್ಸ್ ಇರಬೇಕು ಅಂದ್ರೆ 7 ಡಿಜಿಟ್ ಇಟ್ಕೋಬೇಕು. ಸೊ ಇಲ್ಲಿ ನಾನೇನ್ ಮಾಡಿದೆ, 7.315 5 ಇದ್ದಾಗ 1 ನ ಹಾಗೆ ಇಟ್ಕೊಂಡೆ. ಕರೆಕ್ಟ್. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಸೊ 5 ಇರೋದ್ರಿಂದ 1 ಆಡ್ ನಂಬರ್ ಆಗಿರೋದ್ರಿಂದ ಸೊ ಒಂದು +1 ಮಾಡ್ತೀನಿ, 7.32 ಆಯ್ತು. ಈಗ ನಂಗೆ ಆ 2 ಕೂಡ ಬೇಡ, 2 5ಗಿಂತ ಕಡಿಮೆ ಇರೋದ್ರಿಂದ ಹಿಂದ್ಗಡೆ ಇರೋ ನಂಬರ್ 3 ನ ನಾನು ಹಾಗೆ ಇಟ್ಕೋತೀನಿ. ಸೊ ನನ್ನ ಟೋಟಲ್ ಫೈನಲ್ ವ್ಯಾಲ್ಯೂ ಏನಾಗುತ್ತೆ? 7.3 ಆಗುತ್ತೆ. ಓಕೆ, ಸೊ ಇದೇ ರೀತಿ ನಾವು ಸಬ್ಟ್ರಾಕ್ಷನ್ಗೂ ಇದೇ ರೂಲ್ ನ ನಾವು ಫಾಲೋ ಮಾಡಬೇಕಾಗುತ್ತೆ.
ಓಕೆ, ಸೊ ಇನ್ನು ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಸೊ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಮಾಡೋದಾದ್ರೆ ಇಲ್ಲೂ ಕೂಡ ಸೇಮ್ ರೂಲ್ ಫಾಲೋ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಇರೋದಾದ್ರೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಮಗೆ ಸೊ 2.3 ಇಂಟು 3.25 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇದರಲ್ಲೂ ಅಷ್ಟೇ. ಸೊ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿದೆ? ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋದು 2. ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 3. ಕರೆಕ್ಟ್. ಹಾಗಿದ್ರೆ ಆನ್ಸರ್ ಶುಡ್ ಹ್ಯಾವ್, ಆನ್ಸರ್ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು? ನಮ್ಮ ಕೊಟ್ಟ ವ್ಯಾಲ್ಯೂಗಳಲ್ಲಿ ಅತ್ಯಂತ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ ಯಾವ್ದ್ರಲ್ಲಿದೆಯೋ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಆನ್ಸರ್ ಶುಡ್ ಹ್ಯಾವ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಕರೆಕ್ಟ್ ಅಲ್ವಾ? ಸೊ ಇದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲದಕ್ಕೂ ಒಂದೇ ರೂಲ್ ಅಪ್ಲೈ ಆಗುತ್ತೆ. ಸೊ ಇದು ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಇಟ್ಕೊಂಡು ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು. ಸೊ ನೆಕ್ಸ್ಟ್ ಟಾಪಿಕ್ ಏನ್ ತಗೊಂಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಂದ್ರೆ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೆ ಏನು? ಸೊ ಯಾವುದೋ ಒಂದು ವ್ಯಾಲ್ಯೂ ಒಂದು ಯೂನಿಟ್ ಅಲ್ಲಿ ಇರುತ್ತೆ, ಅದನ್ನ ಇನ್ನೊಂದು ಯೂನಿಟ್ ಕನ್ವರ್ಟ್ ಮಾಡೋದು ಹೇಗೆ? ಗ್ರಾಮ್ ಅಲ್ಲಿ ಇದ್ದದನ್ನ ಕೆಜಿ ಕನ್ವರ್ಟ್ ಮಾಡೋದು ಹೇಗೆ? ಸೊ ಅಥವಾ ಒಂದು ವ್ಯಾಲ್ಯೂ, ಒಂದು ಮೊತ್ತವನ್ನ ಇನ್ನೊಂದು ಮೊತ್ತಕ್ಕೆ, ಇನ್ನೊಂದು ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಅವರು ಡಿಸ್ಕಸ್ ಮಾಡಿದ್ದಾರೆ. ನಾವು ಡೈರೆಕ್ಟ್ ಆಗಿ ಎಕ್ಸಾಂಪಲ್ಸ್ ತಗೊಳ್ತಾ ಹೋಗೋಣ. ಸೊ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ತಗೋಣ. ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸೊ ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ನಾನು ಡಿಸ್ಕಸ್ ಮಾಡ್ತೀನಿ. ಎ ಪೀಸ್ ಆಫ್ ಮೆಟಲ್, ಎ ಪೀಸ್ ಆಫ್ ಮೆಟಲ್ ಈಸ್ 3 inch, is 3 inch long. Okay, so yes, so 3 inch long. What is its length? What is its length in ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ಅವರು ಲೆಂತ್ ನ ಇಂಚ್ ಲೆಕ್ಕದಲ್ಲಿ ಎಳೆದಿದ್ದಾರೆ, ನಮಗೆ ಸೆಂಟಿಮೀಟರ್ ಲೆಕ್ಕದಲ್ಲಿ ಕೇಳಿದ್ದಾರೆ. ಸೊ ಇದು ಕ್ವೆಶ್ಚನ್. ಓಕೆ, ಸೊ ಇದಕ್ಕೆ ಒಂದು ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಅದು ಒಂದು ಇಂಚ್ ಅಂದ್ರೆ 2.54 ಸೆಂಟಿಮೀಟರ್. 2.54 ಸೆಂಟಿಮೀಟರ್ ಈ ನಾಲೆಜ್ ನಮಗೆ ಬೇಕೇ ಬೇಕು. ಓಕೆ, ಸೊ ಈಗ 1 ಇಂಚ್ ಅಂದ್ರೆ 2.54 ಸೆಂಟಿಮೀಟರ್, 3 ಇಂಚ್ ಅಂದ್ರೆ ಎಷ್ಟು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನ ನಾವು ಈಸಿಯಾಗಿ ಕ್ರಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೋದು. ಕ್ರಾಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು? ಎರಡೂ ಕಡೆ ಎಲ್ಲಿ ವ್ಯಾಲ್ಯೂಸ್ ಇರುತ್ತೋ ಸೊ ಎರಡೂ ಕಡೆನ ಮಲ್ಟಿಪ್ಲೈ ಮಾಡಿ ನಾವು ಈಕ್ವಲ್ ಸೈನ್ ಹಾಕೋಬೇಕು. ಸೊ 2.54 ಇಂಟು 3 ಆಗತ್ತೆ, ಈಕ್ವಲ್ ಟು ಇನ್ನೊಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ 1 ಇಂಚ್ ಇಂಟು ಕ್ವೆಶ್ಚನ್ ಮಾರ್ಕ್. ಸೊ ನಮಗೆ ಆನ್ಸರ್ ಬೇಕಾಗಿರೋದು ಈ ಕ್ವೆಶ್ಚನ್ ಮಾರ್ಕ್. ಕರೆಕ್ಟ್. ಅವಾಗ ಏನಾಗುತ್ತೆ? 2.54 ಇಂಟು 3 ಡಿವೈಡೆಡ್ ಬೈ 1. ಸೊ ಆನ್ಸರ್ ಎಷ್ಟಾಗುತ್ತೆ? ಸೊ ಆನ್ಸರ್ 3 4s 12. ಎಸ್, 7.62 ಸೆಂಟಿಮೀಟರ್ ಆಗುತ್ತೆ. ಸೊ ಈ ಯೂನಿಟ್ ನ ನೀವು ಆನ್ಸರ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಆಯ್ತು. ಸೊ ಇದು ಡೈಮೆನ್ಷನಲ್ ಅನಾಲಿಸಿಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ನ ಯೂಸ್ ಮಾಡ್ಕೊಂಡ್ರೆ ನಮಗೆ ಬಹಳ ಈಸಿ ಆಗುತ್ತೆ. 1 ಇಂಚ್ ಅಂದ್ರೆ 2.54 ಸೆಂಟಿಮೀಟರ್, 3 ಇಂಚ್ ಅಂದ್ರೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2.54 ಇಂಟು 3 ನಮಗೆ ಡಿವೈಡೆಡ್ ಬೈ 1 ಬರುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನ ತಗೋಣ, ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಕರೆಕ್ಟ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೋಣ, ಎಕ್ಸಾಂಪಲ್ 2. ಓಕೆ, ಸೊ ಎಕ್ಸಾಂಪಲ್ 2 ಏನ್ ತಗೊಂಡಿದ್ದಾರೆ? ಎ ಜಗ್ ಕಂಟೈನ್ಸ್ 2 ಲೀಟರ್ ಆಫ್ ಮಿಲ್ಕ್. 2 ಲೀಟರ್ ಆಫ್ ಮಿಲ್ಕ್. ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಇನ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರ್ಬೇಕು, ಇದು 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 1 ml ಅಂದ್ರೆ ಅಥವಾ 1 cc ಅಂತ ಕೂಡ ಕರೀತಾರೆ.
ಸೊ 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ. ಸೊ ಅವ್ರು 2 ಲೀಟರ್ ಕೇಳಿದರೆ ನಮಗೆ 1 ml ಅಲ್ಲಿ ಬೇಕು. ಓಕೆ, ಸೊ ನಮಗ್ ಗೊತ್ತಿದೆ 1 ಲೀಟರ್ ಅಂದ್ರೆ 1000 ml ಅಥವಾ 1000 ಸೆಂಟಿಮೀಟರ್ ಕ್ಯೂಬ್. ಕರೆಕ್ಟ್. ಸೊ ಹಾಗಿದ್ರೆ 2 ಲೀಟರ್ ಅಂದ್ರೆ ಎಷ್ಟು? ಸೊ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಇದು ವೆರಿ ಸಿಂಪಲ್ ಇದೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 1 ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇದು ಏನಿದು? ಸೊ 2 into 1000 ಡಿವೈಡೆಡ್ ಬೈ 1. ಸೊ ಇಲ್ಲಿ ಏನಾಗುತ್ತೆ 2000 ml ಅಥವಾ 2000 ಸೆಂಟಿಮೀಟರ್ ಕ್ಯೂಬ್ ನಮಗೆ ಆನ್ಸರ್ ಆಗಿ ಬರುತ್ತೆ. ಸೊ ಇದು ಡೈಮೆನ್ಷನಲ್ ಅನಾಲಿಸಿಸ್. ಸೊ ಇದನ್ನ ತುಂಬಾ ಚೆನ್ನಾಗಿ ನೀವು ತಿಳ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಹಾಗಾದ್ರೆ ಈ ತರದ್ದು ಸಾವಿರಾರು ಕ್ಯಾಲ್ಕುಲೇಷನ್ಸ್ ನಾವು ಮುಂದೆ ಪ್ರತಿ ಚಾಪ್ಟರ್ ಅಲ್ಲೂ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಡೈಮೆನ್ಷನಲ್ ಅನಾಲಿಸಿಸ್. ಒಂದು ಯೂನಿಟ್ ಅಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ನಾವು ಅದನ್ನ ಇನ್ನೊಂದು ಯೂನಿಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೋತೀವಿ. ಓಕೆ, ಎಸ್. ಸೊ ಇದಾದ್ಮೇಲೆ ಈ ಚಾಪ್ಟರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಸೊ ಲಾಸ್ ಆಫ್ chemical combination. Laws of chemical combination. ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂದ್ರೆ ಸುಮಾರಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಸೊ ಒಂದು ರೂಲ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ಯಾವ್ದು ರೂಲ್ ಅಥವಾ ಲಾ? ಕರೆಕ್ಟ್. ಸೊ ಇಲ್ಲಿ ಫಸ್ಟ್ ಲಾ ನಾವು ಓದಬೇಕಾಗಿರೋದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ? ಸೊ ಅಂದ್ರೆ ನಾವು ಯಾವುದೇ ಕೆಮಿಕಲ್ ಕನ್ಸರ್ವೇಷನ್ ಅಂದ್ರೆ ಏನು? ಕನ್ಸರ್ವೇಷನ್ ಅಂದ್ರೆ ಎಷ್ಟಿತ್ತೋ ಅಷ್ಟೇ ಉಳಿಸ್ಕೊಳ್ಳೋದನ್ನ ನಾವು ಕನ್ಸರ್ವೇಷನ್ ಅಂತ ಕರಿತೀವಿ. ಸೊ ಅಂದ್ರೆ ಚೇಂಜ್ ಆಗ್ಬಿಟ್ರೆ ಅದು ಕನ್ಸರ್ವೇಷನ್ ಅಂತ ಆಗಲ್ಲ. ಸೊ ಎಷ್ಟಿತ್ತೋ ಅಷ್ಟು ನಾವು ಮಾಸ್ ಅನ್ನ ಉಳಿಸ್ಕೋತೀವಿ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ. ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ನಾನೊಂದು ರಿಯಾಕ್ಷನ್ ಬರಿತೀನಿ. ಸೊ H2 ಪ್ಲಸ್ Cl2 ಲೀಡ್ಸ್ ಟು 2HCl. ಕರೆಕ್ಟ್. ಸೊ ನಾವು ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ 2HCl. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಿ 2 ಹೈಡ್ರೋಜನ್ ಆಟಮ್ ಇದೆ. ರೈಟ್ ಸೈಡ್ ಅಲ್ಲಿ ನೋಡಿ 2H ಇರೋದ್ರಿಂದ 2 ಹೈಡ್ರೋಜನ್ ಆಟಮ್ ಇದೆ. ಇಲ್ಲಿ 2 ಕ್ಲೋರಿನ್ ಆಟಮ್ ಇದೆ. ಇಲ್ಲೂ 2 into Cl ಮಾಡಿದ್ರೆ 2 ಕ್ಲೋರಿನ್ ಆಟಮ್ ಇದೆ. ಅಂದ್ರೆ ಇಲ್ಲಿ ಕ್ಲೋರಿನ್ನಿನ ಮಾಸ್ ಚೇಂಜ್ ಆಗಿಲ್ಲ. ಸೊ 2 ಆಟಮ್ ಕ್ಲೋರಿನ್ ಲೆಫ್ಟ್ ಸೈಡ್ ಅಲ್ಲೂ ಇದೆ, ರಿಯಾಕ್ಟೆಂಟ್ ಸೈಡ್ ಅಲ್ಲೂ ಇದೆ. 2 ಆಟಮ್ ಕ್ಲೋರಿನ್ ರೈಟ್ ಸೈಡ್ ಅಲ್ಲಿ ಅಥವಾ ಪ್ರಾಡಕ್ಟ್ ಸೈಡ್ ಅಲ್ಲೂ ಇದೆ. ಸೊ ಅಂದ್ರೆ ಕ್ಲೋರಿನ್ ಮಾಸ್ ಕನ್ಸರ್ವ್ ಆಗಿದೆ. ಅದೇ ತರ ಹೈಡ್ರೋಜನ್ ಮಾಸ್ ಕನ್ಸರ್ವ್ ಆಗಿದೆ ಅಂತ ಅರ್ಥ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದನ್ನೇ ಹೇಳುತ್ತೆ. ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ಮಾಸ್ ಆಫ್ ದ ಎಲಿಮೆಂಟ್ಸ್ ಈಸ್ ಆಲ್ವೇಸ್ ಕನ್ಸರ್ವ್ಡ್ ಅಥವಾ ನೆಟ್ ಚೇಂಜ್ ಇನ್ ದ ಮಾಸ್ ಆಫ್ ದ ಎಲಿಮೆಂಟ್ಸ್ ಇಸ್ 0. ಸೊ ಏನ್ ಹೇಳುತ್ತೆ ಸ್ಟೇಟ್ಮೆಂಟ್ ಬರ್ದ್ ಬಿಡೋಣ ಫಸ್ಟಿಗೆ. ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್, ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ net change in the mass of an element, mass of an element is 0. ಅಂದ್ರೆ ಯಾವುದು ಚೇಂಜ್, ನೆಟ್ ಚೇಂಜ್ ಅಂದ್ರೆ ಏನು? ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ಸ್ ಮಾಡ್ಕೊಂಡ್ರೆ. ಸೊ ಇಲ್ಲಿ ಯಾವುದೇ ಒಂದು ಎಲಿಮೆಂಟಿನ ಮಾಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ರಿಯಾಕ್ಟೆಂಟ್ ಸೈಡ್ ಅಲ್ಲೂ ಇರುತ್ತೆ ಅನ್ನೋದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಅದಕ್ಕೆ ನಾವು ಯಾವಾಗ್ಲೂ ಬರೆಯುವಾಗ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ಸ್ ನ ಬರಿತೀವಿ. ಸೊ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ನೆಟ್ ಚೇಂಜ್ ಇನ್ ದ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ 0. ಸೊ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆಯ್ತು. ಸೊ ನೆಕ್ಸ್ಟ್ ನಾವು ಯಾವ ಲಾ ಕಲಿತೀವಿ? ಸೊ ನೆಕ್ಸ್ಟ್ ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್ಸ್. ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್ಸ್. ಪ್ರಪೋರ್ಷನ್ಸ್ ಅಂದ್ರೆ ರೇಷಿಯೋ, ನಿಮಗೆ ಗೊತ್ತಿದೆ. ಸೊ ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್. ಸೊ ಇದೇನ್ ಹೇಳುತ್ತೆ? ಸೊ ಇದ್ರ ಸ್ಟೇಟ್ಮೆಂಟ್ ಬರೆದು ಬಿಡೋಣ. ಎ ಗಿವನ್ ಕಾಂಪೌಂಡ್, ಎ ಗಿವನ್ ಕಾಂಪೌಂಡ್ always consists of elements in definite proportion. ಅಂದ್ರೆ ಯಾವುದೇ ಕಾಂಪೌಂಡ್ ನ ನಾವು ತಗೊಂಡ್ರು ಕೂಡ ಸೊ ಅದರಲ್ಲಿರೋ ಎಲಿಮೆಂಟ್ಸ್ ಇನ ರೇಷಿಯೋ ಡೆಫಿನೆಟ್ ಆಗಿರುತ್ತೆ. ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ನಾನು ಎಕ್ಸಾಂಪಲ್ ತಗೋಬೇಕು. ಸೊ H2O ಎಕ್ಸಾಂಪಲ್ ತಗೋಣ. ಸೊ ಇದರಲ್ಲಿ 2 ಎಲಿಮೆಂಟ್ಗಳಿದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ.
ಸೊ ಇದರ ರೇಷಿಯೋ ತಗೊಂಡ್ರೆ ಎಷ್ಟಿದೆ? ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಸೊ 2:1 ಡೆಫಿನೆಟ್ ಇದು. ಸೊ ನೀವು ವಾಟರ್ ಮಾಲಿಕ್ಯೂಲ್ ಒಂದು ಕಾಂಪೌಂಡ್, ಓಕೆ, ಸೊ ಅಥವಾ ಒಂದು ಮಾಲಿಕ್ಯೂಲ್, ಸೊ H2O ತಗೊಂಡ್ರೆ ಸೊ ಅದರಲ್ಲಿರೋ ಎಲಿಮೆಂಟ್ಸಿನ ರೇಷಿಯೋ ಯಾವಾಗ್ಲೂ ಡೆಫಿನೆಟ್ 2:1. ಈ ರೇಷಿಯೋ ಚೇಂಜ್ ಆಗೋದಿಲ್ಲ. ನೀವು ವಾಟರ್ನ ಎಲ್ಲಿಂದ ಬೇಕಾದ್ರೂ ತಗೊಂಡ್ ಬನ್ನಿ, ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಿಸಿ, ಈ ರೇಷಿಯೋ ಯಾವಾಗ್ಲೂ ಮೇಂಟೈನ್ ಆಗಿರುತ್ತೆ. ಸೊ ಈ ರೇಷಿಯೋ ಅಕಸ್ಮಾತ್ ಮೇಂಟೈನ್ ಆಗಿಲ್ಲ ಅಂದ್ರೆ ಅದು ವಾಟರ್ ಆಗಿ ಉಳಿದಿರಲ್ಲ, ಇನ್ನೇನೋ ಆಗ್ಬಿಟ್ಟಿರುತ್ತೆ. ಸೊ ಯಾವಾಗ್ಲೂ ಒಂದು ಕಾಂಪೌಂಡ್ ತಗೊಂಡ್ರೆ ನಾವು ಅದರಲ್ಲಿ ಎಲಿಮೆಂಟ್ಸ್ ಗಳು ಡೆಫಿನೈಟ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಅನ್ನೋದು ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ಸೊ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಇಲ್ಲಿ ಏನ್ ಮಾಡ್ತಿದ್ವಿ? ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್ ಅಲ್ಲಿ ಯಾವುದೋ ಒಂದು ಕಾಂಪೌಂಡ್ ನ ತಗೊಂಡು ನಾವು ಅದರೊಳಗಿರೋ ಎಲಿಮೆಂಟ್ಸ್ ನ ಕಂಪೇರ್ ಮಾಡ್ತಿದ್ವಿ, ರೇಷಿಯೋ ತೆಗಿತಿದ್ವಿ. ಸೊ ಇಲ್ಲಿ ಮಲ್ಟಿಪಲ್ ಕಾಂಪೌಂಡ್ಸ್ ನ ತಗೋಬೇಕು. ಸೊ ಸ್ಟೇಟ್ಮೆಂಟ್ ಬರೆದ್ಬಿಡೋಣ. ಸೊ when two elements combine to form different compounds, they do so in simple whole number ratio. ಓಕೆ, ಸೊ ಅಂದ್ರೆ ಎರಡು ಎಲಿಮೆಂಟ್, ಸೊ ಹೈಡ್ರೋಜನ್ ಆಕ್ಸಿಜನ್ ತಗೋಣ. ಇದು ಬೇರೆ ಬೇರೆ ತರ ಕಾಂಪೌಂಡ್ ಗಳನ್ನ ಫಾರ್ಮ್ ಆಗ್ಬಹುದು, ಕರೆಕ್ಟಾ? ವಾಟರೇ ಫಾರ್ಮ್ ಆಗ್ಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್, ಅದೇ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ಹೈಡ್ರೋಜನ್ ಪೆರಾಕ್ಸೈಡ್ ಬೇಕಾದ್ರೂ ಆಗ್ಬಹುದು, H2O2 ಆಗ್ಬಹುದು. ಅದೇ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ಹಾಫ್ O2 ಅಂದ್ರೆ ಒಂದು O ಆಗುತ್ತೆ, ಸೊ H2O ಆಗ್ಬಹುದು, ಕರೆಕ್ಟ್? ಸೊ ಇಲ್ಲಿ ಡಿಫ್ರೆಂಟ್ ಕಾಂಪೌಂಡ್ಸ್ ಇದೆ. ಸೊ ಇಲ್ಲೂ ಕೂಡ ಸಿಂಪಲ್ ಹೋಲ್ ನಂಬರ್ ರೇಷಿಯೋನೇ ಮೇಂಟೈನ್ ಆಗುತ್ತೆ. ನೀವು ಎಲಿಮೆಂಟ್ಸ್, ಸೊ ಹೀಗ್ ಬೇಕಾದ್ರೂ ರೇಷಿಯೋ ಕಂಡಿಡಿರಿ, ಹೀಗೆ ರೇಷಿಯೋ ಕಂಡಿಡಿದ್ರೆ ಅದು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಹೀಗೆ ರೇಷಿಯೋ ಕಂಡಿಡಿದ್ರೆ ಅದು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಅಂದ್ರೆ ಹೈಡ್ರೋಜನ್ ಒಂದು ಕಾಂಪೌಂಡ್ ಅಲ್ಲಿ ಎಷ್ಟಿದೆ, ಇನ್ನೊಂದು ಕಾಂಪೌಂಡ್ ಅಲ್ಲಿ ಎಷ್ಟಿದೆ. ಸೊ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, ಸೊ ಹೈಡ್ರೋಜನ್ ನ ರೇಷಿಯೋ ಬೇರೆ ಬೇರೆ ಕಾಂಪೌಂಡ್ ಅಲ್ಲಿ ನೀವು ತಗೊಳ್ಳೋದಾದ್ರೆ, ಸೊ ಹೈಡ್ರೋಜನ್ ನ ರೇಷಿಯೋ ಬೇರೆ ಬೇರೆ ಕಾಂಪೌಂಡ್ ಅಲ್ಲಿ ನೀವು ತಗೊಳ್ಳೋದಾದ್ರೆ ಅದು 2:2 ಇದೆ. ಅದನ್ನ ನೀನು ಸಿಂಪ್ಲಿಫೈ ಮಾಡಿದ್ರೆ 1:1 ಇದೆ, ಕರೆಕ್ಟಾ? ಆಕ್ಸಿಜನ್ ರೇಷಿಯೋ ಬೇರೆ ಬೇರೆ ಕಾಂಪೌಂಡ್ ಅಲ್ಲಿ ನೀವು ತಗೊಳ್ಳೋದಾದ್ರೆ ಅದು 2:1 ಇದೆ. ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ 2 ಆಕ್ಸಿಜನ್ ಇದೆ. ಇಲ್ಲಿ ನೋಡಿ, ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ ಇಲ್ಲಿ ಎಷ್ಟಿದೆ? 2 ಆಕ್ಸಿಜನ್ ಆಟಮ್ ಇದೆ, ಇಲ್ಲಿ ಒಂದೇ ಆಕ್ಸಿಜನ್ ಆಟಮ್ ಇದೆ. ಸೊ ಎರಡು ಬೇರೆ ಬೇರೆ ಕಾಂಪೌಂಡ್ ಅಲ್ಲಿ ನಾವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಿದೆ? ಇದು 2:1 ಇದೆ. ಸೊ ಅದನ್ನ ಮತ್ತೆ ಸಿಂಪ್ಲಿಫೈ ಮಾಡಕ್ಕಾಗಲ್ಲ, ಹೋಲ್ ನಂಬರ್ ಬರಬೇಕು. ಸೊ ಸಿಂಪಲ್ ಹೋಲ್ ನಂಬರ್, ಇದೆಲ್ಲ ಸಿಂಪಲ್ ಹೋಲ್ ನಂಬರ್ ರೇಷಿಯೋ, ಕರೆಕ್ಟ್? ತುಂಬಾ ಸಿಂಪಲ್ ರೇಷಿಯೋಗಳು, 1:1, 2:1, 2:2 ಈ ತರ, ಕರೆಕ್ಟ್? ಸೊ ಅಂದ್ರೆ ಎರಡು ಒಂದೇ ತರದ ಎಲಿಮೆಂಟ್ ಒಂದಕ್ಕಿಂತ ಜಾಸ್ತಿ ಕಾಂಪೌಂಡ್ಸ್ ಫಾರ್ಮ್ ಆಗಿ ಆ ಕಾಂಪೌಂಡ್ಸ್ ಅಲ್ಲೆಲ್ಲ ಆ ಎಲಿಮೆಂಟ್ಸಿನ ರೇಷಿಯೋ ತೆಗೆದ್ರೆ ಮತ್ತೆ ನಮ್ಗೆ ಸಿಂಪಲ್ ಹೋಲ್ ನಂಬರ್ ರೇಷಿಯೋನೇ ಬರುತ್ತೆ. ಸೊ ಇದು ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ಓಕೆ, ಸೊ ಇನ್ನೊಂದಿದೆ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್. ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್ ಇದು ನಿಮ್ಮ NCERT ಲಿ ಇಲ್ಲ, ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬಟ್ ಇದು ನೀವು JEE ಮೇನ್ಸ್ ಬರಿತಿದ್ದೀರಿ ಅಂದ್ರೆ, ನೀಟ್ ಬರಿತಿದ್ದೀರಿ ಅಂದ್ರೆ ಬಹಳ ಉಪಯೋಗ ಆಗುತ್ತೆ. ಸೊ ನಾನು ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಸೆಂಟೆನ್ಸ್ ಅಥವಾ ಲಾ ಬರಿತೀನಿ. ಅಂಡ್ ಅಫ್ ಕೋರ್ಸ್ ಬೋರ್ಡ್ ಎಕ್ಸಾಮ್ ಇಲ್ಲದೆ ಇರೋದ್ರಿಂದ ಆ ಲಾನ ನೀವು ಜಾಸ್ತಿ ಗಮನದಲ್ಲಿ ಇಟ್ಕೋಬೇಕು ಅಂತಿಲ್ಲ, ಅರ್ಥ ಗೊತ್ತಾದ್ರೆ ಸಾಕು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಎರಡು ಎಲಿಮೆಂಟ್ ಇದೆ, A ಮತ್ತೆ B. ಇದೆರಡು ಮೂರನೇ ಕಾಮನ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ A C ಜೊತೆ ರಿಯಾಕ್ಟ್ ಆಗಿ AC ಅನ್ನೋ ಕಾಂಪೌಂಡ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಆನ್ ದಿ ಅದರ್ ಹ್ಯಾಂಡ್ B ಕೂಡ ಅದೇ C ಜೊತೆ ರಿಯಾಕ್ಟ್ ಆಗಿ BC ಅನ್ನೋ ಕಾಂಪೌಂಡ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ಏನಾಯ್ತು? ಸೊ A ಮತ್ತೆ B ಅನ್ನೋದು ಎರಡು ಬೇರೆ ಬೇರೆ ಕಾಂಪೌಂಡ್, ಆದ್ರೆ C ಅನ್ನೋದು ಸೇಮ್ ಕಾಂಪೌಂಡ್, ಕರೆಕ್ಟ್? ಮೂರನೇ ಎಲಿಮೆಂಟ್ ಸೇಮ್. ಅಂದ್ರೆ if two elements react with a common third element to form compounds, correct? So then those two elements,
ಸೊ ಇಲ್ಲಿ ಸಿ ಬಿಟ್ಬಿಡಿ, ಎ ಬಿ, ಇಲ್ಲಿ ಎ ಅನ್ನೋದು ಸಿ ಜೊತೆ ರಿಯಾಕ್ಟ್ ಆಗಿ ಬಿ ಅನ್ನೋದು ಸಿ ಜೊತೆ ರಿಯಾಕ್ಟ್ ಆದ್ರೆ ಖಂಡಿತ ಎ ಮತ್ತೆ ಬಿ ಕೂಡ ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗುತ್ತೆ ಅಂಡ್ ಅದು ಕೂಡ ಸಿಂಪಲ್ ಹೋಲ್ ನಂಬರ್ ರೇಷಿಯೋಲೇ ರಿಯಾಕ್ಟ್ ಆಗುತ್ತೆ ಅನ್ನೋದು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್. ಅರ್ಥ ಆಯ್ತಾ? ಸೊ ಇಲ್ಲೇನು ಒಂದು ಎಕ್ಸಾಂಪಲ್, ಕೆಮಿಕಲ್ ಪ್ರಾಪರ್ ಎಕ್ಸಾಂಪಲ್ ತಗೋಣ. ಸೊ ಇನ್ನೊಂದ್ಸಲ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ಬಿಡತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಹೈಡ್ರೋಜನ್ ಜೊತೆ ಸಲ್ಫರ್ ರಿಯಾಕ್ಟ್ ಆಗತ್ತೆ, ಕರೆಕ್ಟ್? ಸೊ ಟು ಗಿವ್ H2S ಗ್ಯಾಸ್, ಇದು ನಮಗೆ ಗೊತ್ತಿದೆ, ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಇರೋದು, ಕರೆಕ್ಟ್? ಸೊ ಅದೇ ಆಕ್ಸಿಜನ್ ಕೂಡ ಸಲ್ಫರ್ ಜೊತೆ ರಿಯಾಕ್ಟ್ ಆಗುತ್ತೆ ಟು ಗಿವ್ SO2 ಗ್ಯಾಸ್, ಕರೆಕ್ಟ್? ಸೊ ಅಂದ್ರೆ ಇಲ್ಲಿ ಇದು ಒಂದನೇ ಎಲಿಮೆಂಟ್, ಇದು ಎರಡನೇ ಎಲಿಮೆಂಟ್, ಇದು ಕಾಮನ್ ಥರ್ಡ್ ಎಲಿಮೆಂಟ್. ಸಲ್ಫರ್ ಅನ್ನೋದು ಎರಡೂ ಕಡೆ ಕಾಮನ್, ಕರೆಕ್ಟ್? ಸೊ ಇದು ಹೈಡ್ರೋಜನ್ ಸಲ್ಫರ್ ಜೊತೆ ಒಂದು ಸಕ್ಸಸ್ಫುಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಆಕ್ಸಿಜನ್ ಸಲ್ಫರ್ ಜೊತೆ ಒಂದು ಸಕ್ಸಸ್ಫುಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅನ್ನೋದಾದ್ರೆ ಈ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಕೂಡ ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗೇ ಆಗುತ್ತೆ ಅನ್ನೋದು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಅಂದ್ರೆ ನಮಗ್ ಗೊತ್ತಿದೆ H2 ಮತ್ತೆ O2 ಕೂಡ ರಿಯಾಕ್ಟ್ ಆಗಿ H2O2 ಕೊಡುತ್ತೆ. H2O2 ಅನ್ನೋ ಕಾಂಪೌಂಡ್ ಕೂಡ ನಮ್ಮ ಹತ್ರ ಇದೆ, ಗೊತ್ತಿದೆ ನಮಗೆ, ಕರೆಕ್ಟ್? ಅಂಡ್ ಇದರಲ್ಲಿ ರೇಷಿಯೋ ಏನಿದೆ? 1:1 ಇದೆ, ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಸೊ ಇದು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಸೊ ಯಾವುದೋ ಎರಡು ಎಲಿಮೆಂಟ್ ಒಂದು ಕಾಮನ್ ಮೂರನೇ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗ್ತಿದೆ ಸಕ್ಸಸ್ಫುಲ್ ಆಗಿ ಅನ್ನೋದಾದ್ರೆ ಆ ಎರಡು ಬೇರೆ ಬೇರೆ ಎಲಿಮೆಂಟ್ ಕೂಡ ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗಿ ಸಕ್ಸಸ್ಫುಲ್ ಆಗಿ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅಂಡ್ ಆ ಕಾಂಪೌಂಡ್ ಅಲ್ಲೂ ಕೂಡ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಇದ್ದೇ ಇರುತ್ತೆ ಅನ್ನೋದು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್. ಸೊ ಇದು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮಗೆ ಬೇಕಾಗಿರೋದ್ರಿಂದ ಸೊ ಅದರ ಲಾ ಅಥವಾ ವರ್ಡ್ ಸೆಂಟೆನ್ಸ್ ಅಲ್ಲಿ ನಾವು ಹೇಗೆ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ನಾನು ನಿಮ್ಗೆ ಅದನ್ನ ಹೇಳ್ಬಿಡ್ತೀನಿ. ಸೊ ಇಫ್ ಟೂ ಎಲಿಮೆಂಟ್ಸ್, ಸೊ ಇಫ್ ಟೂ ಎಲಿಮೆಂಟ್ಸ್ react with a common third element, then those two elements also react with each other in simple whole number ratio, in simple whole number ratio. Okay, so if two elements react with a common third element, then those elements also react with each other in simple whole number ratio. So idu law of reciprocal proportions. Okay, so ಇನ್ನೊಂದು ನೆಕ್ಸ್ಟ್ ಲಾ ನಾವು ಯಾವ್ದು ಕಲಿಬೇಕು ಅಂದ್ರೆ ಗೇ-ಲೂಸಾಕ್ಸ್ ಲಾ ಅಂತ ಕರೀತಾರೆ. ಗೇ-ಲೂಸಾಕ್ಸ್ ಲಾ, ಗೇ-ಲೂಸಾಕ್ಸ್ ಲಾ, ಗೇ-ಲೂಸಾಕ್ಸ್ ಲಾ ಆಫ್ ಕಾನ್ಸ್ಟೆಂಟ್ ವಾಲ್ಯೂಮ್ಸ್ ಅಥವಾ ಆಫ್ ಗ್ಯಾಸಿಯಸ್ ವಾಲ್ಯೂಮ್ಸ್. ಸೊ ತುಂಬಾ ಸಿಂಪಲ್ ಆದಂತಹ ಒಂದು ಲಾ ಇದು. ಸೊ ವೆನ್ ಗ್ಯಾಸಸ್, ಇದು ಗ್ಯಾಸಸ್ಗೆ ಅಪ್ಲೈ ಆಗುವಂತ ಲಾ ಅಷ್ಟೇ. ಸೊ ವೆನ್ ಗ್ಯಾಸಸ್ ರಿಯಾಕ್ಟ್ ವಿತ್ ಈಚ್ ಅದರ್, ವೆನ್ ಗ್ಯಾಸಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ product, they do so in simple whole number ratio. ಅಂದ್ರೆ ಎರಡು ಗ್ಯಾಸಸ್ ಒಂದ್ರ ಜೊತೆ ಒಂದು ರಿಯಾಕ್ಟ್ ಆದ್ರೂ ಕೂಡ ಅದು ಕೂಡ ಸಿಂಪಲ್ ಹೋಲ್ ನಂಬರ್ ರೇಷಿಯೋಲೇ ರಿಯಾಕ್ಟ್ ಆಗುತ್ತೆ ಅನ್ನೋದು ಈ ಲಾ. ಸೊ ಗೇ-ಲೂಸಾಕ್ಸ್ ಲಾ ಆಫ್ ಗ್ಯಾಸಿಯಸ್ ವಾಲ್ಯೂಮ್ಸ್. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ H ಪ್ಲಸ್ O ಇದೆರಡು ಗ್ಯಾಸಸ್, ಕರೆಕ್ಟ್? ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್, ಸೊ ಎರಡೂ ರಿಯಾಕ್ಟ್ ಆಗಿ ನಮಗೆ ವಾಟರ್ ವೇಪರ್, ಸೊ H2O ಸಿಗುತ್ತೆ. ಸೊ ಮೂರು ಗ್ಯಾಸ್ ಅಲ್ಲೇ ಇದೆ ಅಂತ ಇಟ್ಕೋಣ. ಓಕೆ, ಸೊ ಇದು ನಂಬರ್ ಆಫ್ ಮೋಲ್ಸ್ ನೋಡ್ಕೊಂಡು ರೇಷಿಯೋ ಕಂಡುಹಿಡಿದಾಗ ಆಯ್ತು. ಬಟ್ ನಾವು ವಾಲ್ಯೂಮ್ ಅಲ್ಲಿ ಕಂಡುಹಿಡಿಬೇಕು. ಇದನ್ನ ನಾವು ಡೆಫಿನೆಟ್ ಪ್ರಪೋರ್ಷನ್ಸ್ ಅಲ್ಲಿ ಮಾಡಿದ ತರ ಬರೀ ರೇಷಿಯೋಲಿ ಸಾಕಾಗಲ್ಲ. ಸೊ ಇದಕ್ಕೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೊಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. H2 plus O2 leads to H2O. ಸೊ ಇಲ್ಲೇನಾಗುತ್ತೆ, ನಮಗೆ ಅರ್ಧನೇ ಆಕ್ಸಿಜನ್ ಬೇಕಾಗಿರೋದು, ಅರ್ಧ ಆಕ್ಸಿಜನ್ ಬೇಕಾಗಿರೋದು ಅಂದ್ರೆ 100 ml will react with 50 ml
ಓಕೆ, ಸೊ ಟು ಗಿವ್ 100 ml ಆಫ್ ವಾಟರ್, ಟು ಗಿವ್ 100 ml ಆಫ್ ವಾಟರ್ ಅಂದ್ರೆ ಇಲ್ಲಿ ಎಷ್ಟು ಹೈಡ್ರೋಜನ್ ರಿಯಾಕ್ಟ್ ಆಗಿದೆಯೋ ನೋಡಿ, ಎಷ್ಟು ಹೈಡ್ರೋಜನ್ ಇದೆಯೋ ಅಷ್ಟೇ ವಾಟರ್ ಇದೆ. ಕರೆಕ್ಟ್? ಅಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಏನರ್ಥ? 1 ಅಂತ ಅರ್ಥ. ಇಲ್ಲಿ ಏನು ಇಲ್ಲ ಅಂದ್ರೆ ಏನರ್ಥ? 1 ಅಂತ ಅರ್ಥ. ಸೊ ಇಲ್ಲಿ 1 ಮೋಲ್ ಹೈಡ್ರೋಜನ್ ರಿಯಾಕ್ಟ್ ಆಗಿದ್ರೆ 1 ಮೋಲ್ ವಾಟರ್ ಬರ್ತಿದೆ. ಹಾಫ್ ಮೋಲ್ ಆಕ್ಸಿಜನ್ಗೆ 1 ಮೋಲ್ ವಾಟರ್ ಬರ್ತಿದೆ. ಅಂದ್ರೆ ಎಷ್ಟು ಆಕ್ಸಿಜನ್ ಇದೆಯೋ ಅದರ ಡಬಲ್ ವಾಟರ್ ಬರ್ತಿದೆ. ಸೊ ಇಲ್ಲಿ ನೋಡಿ 50 ml ಆಕ್ಸಿಜನ್ ತಗೊಂಡಿದೀವಿ, 100 ml ಅದರ ಡಬಲ್ ಅಷ್ಟು ವಾಟರ್ ಬರ್ತಿದೆ. ಸೊ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೇಗೆ ರಿಯಾಕ್ಟ್ ಆಗ್ತಿದೆ, ಅದರ ರೇಷಿಯೋ ಏನು? 2:1. ಕರೆಕ್ಟ್? ಸೊ 50 1s 50 2s ಮಾಡ್ಕೋಬಹುದು. ಸೊ 2:1 ರೇಷಿಯೋ ಅಲ್ಲಿ ಬರ್ತಿದೆ. ಸೊ ನಾನು ಪ್ರೀವಿಯಸ್ಲಿ ಹೇಳಿದಾಗೆ ಈ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಸೊ ಇದೇನಾಗುತ್ತೆ, ಇದು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಕೆಳಗೆ ಬೀಳುತ್ತೆ. ಸೊ ನೀವು ವಾಲ್ಯೂಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಗೇ-ಲುಸಾಕ್ಸ್ ಲಾ ಕೆಳಗೆ ಬೀಳುತ್ತೆ. ಸೊ ಗೇ-ಲುಸಾಕ್ಸ್ ಲಾ ಅಂತ ಕೇಳಿದ್ರೆ ನೀವು ml ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಈ ಎಕ್ಸಾಂಪಲ್ ನ ಕ್ಲೀನ್ ಆಗಿ ಥಿಯರಿ ಎಕ್ಸಾಮ್ ಅಲ್ಲಿ ಕೊಡಬಹುದು. ಓಕೆ, ಸೊ ಇದು ಲಾ ಆಫ್ ಡೆಫಿನೇಟ್ ವಾಲ್ಯೂಮ್ಸ್ ಅಥವಾ ಗೇ-ಲುಸಾಕ್ಸ್ ಲಾ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಅವೊಗಡ್ರೋಸ್ ಲಾ. ಸೊ ಅವೊಗಡ್ರೋಸ್ ಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಅವೊಗಡ್ರೋಸ್ ಲಾ ಅಂದ್ರೆ ಏನು, ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನೀವು 3 ಕಂಟೈನರ್ ಅಲ್ಲಿ ಗ್ಯಾಸಸ್ ನ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಒಂದು 3 ಕಂಟೈನರ್ ಅಲ್ಲಿ ಬೇರೆ ಬೇರೆ ಗ್ಯಾಸಸ್ ನ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಈ ಎಲ್ಲಾ ಕಂಟೈನರ್ಗಳ ಟೆಂಪರೇಚರ್ ಮತ್ತೆ ಎಲ್ಲಾ ಕಂಟೈನರ್ಗಳ ಟೆಂಪರೇಚರ್ ಅಂಡ್ ಪ್ರೆಷರ್ ನ ಕಾನ್ಸ್ಟೆಂಟ್ ಇಟ್ಟಿದ್ದೀರಿ ಅಂತ ತಗೊಳ್ಳಿ. ಓಕೆ, ಸೊ ಟೆಂಪರೇಚರ್ ಕಾನ್ಸ್ಟೆಂಟ್, ಪ್ರೆಷರ್ ಕಾನ್ಸ್ಟೆಂಟ್. ಇಲ್ಲಿ ಎಲ್ಲಾ ಕಂಟೈನರ್ಗಳ ವಾಲ್ಯೂಮ್ ಕೂಡ ಸೇಮ್ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 22.4 ಲೀಟರ್ ತಗೊಂಡಿದ್ದೀರಿ, ಇಲ್ಲೂ 22.4 ಲೀಟರ್ ತಗೊಂಡಿದ್ದೀರಿ, ಇಲ್ಲೂ 22.4 ಲೀಟರ್ ತಗೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ನೈಟ್ರೋಜನ್ ಇದೆ. ಸೊ ಬೇರೆ ಬೇರೆ ಗ್ಯಾಸ್ ಒಂದೇ ಅಲ್ಲ, ಬರೀ ವಾಲ್ಯೂಮ್ ಒಂದೇ, ಟೆಂಪರೇಚರ್ ಅಂಡ್ ಪ್ರೆಷರ್ ಕೂಡ ಒಂದೇ. ಸೊ ಈ ತರ ಇದ್ದಾಗ ಗ್ಯಾಸ್ಗಳ ನೇಚರ್ ಬೇರೆ ಬೇರೆ ಆದ್ರೂ ಓಕೆ, ಸೊ ಈಕ್ವಲ್ ವಾಲ್ಯೂಮ್ ಇದ್ರೆ ಆ ಎಲ್ಲಾ ಗ್ಯಾಸ್ ಕಂಟೈನರ್ಗಳಲ್ಲೂ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ ಅನ್ನೋದು ಅವೊಗಡ್ರೋಸ್ ಲಾ. ಓಕೆ, ಸೊ ಅಂದ್ರೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ಪ್ರೆಷರ್ ಮತ್ತೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ಬಿಟ್ರೆ ಓಕೆ, ಸೊ ಈಕ್ವಲ್ ವಾಲ್ಯೂಮ್ಸ್ ಆಫ್ ಡಿಫ್ರೆಂಟ್ ಗ್ಯಾಸಸ್, ಅಂದ್ರೆ ಬೇರೆ ಬೇರೆ ಗ್ಯಾಸ್ ಇದ್ರೂ ವಾಲ್ಯೂಮ್ ಈಕ್ವಲ್ ಇದ್ರೆ ಆ ಎಲ್ಲಾ ಗ್ಯಾಸ್ಗಳಲ್ಲಿರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೂಡ ಈಕ್ವಲ್ ಇರುತ್ತೆ. ಸೊ ಇದು ಅವೊಗಡ್ರೋಸ್ ಲಾ. ಸೊ ಸ್ಟೇಟ್ಮೆಂಟ್ ಬರ್ದ್ಬಿಡೋಣ. ಸೊ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ಪ್ರೆಷರ್ equal volumes of all gases irrespective of their nature will have equal number of molecules. Okay, so at constant temperature and pressure equal volumes of all gases irrespective of their nature will have equal number of molecules. So ಇದನ್ನ ನಾವು ಅವೊಗಡ್ರೋಸ್ ಲಾ ಅಂತ ಕರಿತೀವಿ. ಓಕೆ, ಸೊ ಇದು ಇದು ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಓದಿದ್ವಿ. ಸೊ ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರೊಡಕ್ಟ್ ಸೈಡ್ ಅಲ್ಲಿ ನಾವು ಯಾವಾಗ್ಲೂ ಎಲಿಮೆಂಟ್ ಗಳ ಮಾಸ್ ಗಳನ್ನ ಸೇಮ್ ಇರುತ್ತೆ, ಮೇಂಟೈನ್ ಮಾಡಬೇಕು ಅಥವಾ ಸೇಮ್ ಆಗಿರುತ್ತೆ ಅನ್ನೋದು. ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್, ಯಾವುದೇ ಒಂದು ಕಾಂಪೌಂಡ್ ತಗೊಂಡ್ರೆ ಅದರಲ್ಲಿ ಸೇಮ್ ಅಂದ್ರೆ ಡೆಫಿನೆಟ್ ಪ್ರಪೋರ್ಷನ್, ಸೇಮ್ ರೇಷಿಯೋ ಇರುತ್ತೆ. H2O ತಗೊಂಡ್ರೆ ಅದ್ರಲ್ಲಿ ಯಾವಾಗ್ಲೂ 2:1 ಇರುತ್ತೆ, H2O2 ತಗೊಂಡ್ರೆ ಯಾವಾಗ್ಲೂ 1:1 ಇರುತ್ತೆ. ಸೊ ಇದು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್, ಸೊ ಮತ್ತೆ ಹಿಂದೆ ಹೋಗಿ ರಿವೈಸ್ ಮಾಡೋಣ. ಸೊ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್ ಅಂದ್ರೆ ಏನು? ಸೊ ಇಲ್ಲಿ ನಾವು ಒಂದೇ ತರದ ಎಲಿಮೆಂಟ್ಗಳು ಬೇರೆ ಬೇರೆ ಕಾಂಪೌಂಡ್ ಫಾರ್ಮ್ ಆದಾಗ ಆ ಬೇರೆ ಬೇರೆ ಕಾಂಪೌಂಡ್ ಗಳಲ್ಲಿ ಆ ಎಲಿಮೆಂಟ್ ಗಳ ರೇಷಿಯೋನ ನಾವು ನೋಡಿದ್ರೆ ಅದು ಕೂಡ ಸೇಮ್ ಇರುತ್ತೆ. ಸೊ ಸೇಮ್ ಅನ್ನೋದಕ್ಕಿಂತ ಸಿಂಪಲ್ ಹೋಲ್ ನಂಬರ್ ರೇಷಿಯೋದಲ್ಲಿ ಇರುತ್ತೆ, 1:1, 2:1, 1:2 ಈ ರೀತಿ. ಸೊ ನೆಕ್ಸ್ಟ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್. ಸೊ ಯಾವ್ದಾದ್ರು ಒಂದು 2 ಎಲಿಮೆಂಟ್ ಕಾಮನ್ 3ನೇ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆದ್ರೆ
ಆ ಎರಡು ಎಲಿಮೆಂಟ್ ಕೂಡ ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗೇ ಆಗುತ್ತೆ ಅಂಡ್ ಸಿಂಪಲ್ ಹೋಲ್ ನಂಬರ್ ರೇಷಿಯೋಲೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್. ಇನ್ನು ಗೇ-ಲೂಸಾಕ್ಸ್ ಲಾ, ವೆನ್ ಗ್ಯಾಸಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ಪ್ರಾಡಕ್ಟ್ ದೇ ಡೂ ಸೋ ಇನ್ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಸೊ ಇಲ್ಲಿ ಏನ್ ಮಾಡ್ಬೇಕು, ನಾನು ನಿಮ್ಗೆ ಕನ್ಫ್ಯೂಸ್ ಆಗದೆ ಇರಲಿ ಅನ್ನೋದಕ್ಕೆ ಸೊ ಈ ಎಕ್ಸಾಂಪಲ್ ನ ತೆಗೆದುಬಿಡ್ತೀನಿ. ಸೊ ಈ ರೀತಿ ನಾವು ಮಾಡೋದು ಬೇಡ, ವಾಲ್ಯೂಮ್ಸ್ ನೇ ಕನ್ಸಿಡರ್ ಮಾಡೋದು, ಕರೆಕ್ಟ್ ಅಲ್ವಾ? ಸೊ ಈ ಎಕ್ಸಾಂಪಲ್ ನ ನಾವು ತೆಗೆದು ಬಿಡೋಣ. ಸೊ ಅದು ಸರಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ML ಗಳಲ್ಲಿ, ವಾಲ್ಯೂಮ್ ಅಂದ್ರೆ ನಾವು ML ಅಲ್ಲಿ ತಾನೇ ತಗೋತೀವಿ. ಸೊ ಗೇ-ಲೂಸಾಕ್ಸ್ ಲಾ ನ ಬರಿಬೇಕು ಅಂದ್ರೆ ನಾವು ML ಗಳಲ್ಲೇ ಎಕ್ಸಾಂಪಲ್ ನ ತಗೋಬೇಕು. ಸೊ ಇಲ್ಲಿ 100 ml ತಗೊಂಡ್ರೆ ಅದರ ಅರ್ಧದಷ್ಟು ಆಕ್ಸಿಜನ್ ನಾವು ತಗೋಬೇಕಾಗುತ್ತೆ. ಸೊ ಮತ್ತೆ ರೇಷಿಯೋ ತೆಗೆದ್ರೆ ಅದೊಂದು ಸಿಂಪಲ್ ಹೋಲ್ ನಂಬರ್ ರೇಷಿಯೋಲೆ ಇರುತ್ತೆ ಅನ್ನೋದು ಲಾ ಆಫ್ ಡೆಫಿನೆಟ್ ವಾಲ್ಯೂಮ್ಸ್ ಅಥವಾ ಗೇ-ಲೂಸಾಕ್ಸ್ ಲಾ ಅಂತ ಕರಿತೀವಿ. ಅವೊಗಡ್ರೋಸ್ ಲಾ, ಸೊ ಈಗ ಟೆಂಪರೇಚರ್ ಮತ್ತೆ ಪ್ರೆಷರ್ ನ ನಾವು ಕಾನ್ಸ್ಟೆಂಟ್ ಇಟ್ಕೊಂಡು, ಟೆಂಪರೇಚರ್ ಮತ್ತೆ ಪ್ರೆಷರ್ ನ ಕಾನ್ಸ್ಟೆಂಟ್ ಇಟ್ಕೊಂಡು ಈಕ್ವಲ್ ವಾಲ್ಯೂಮ್ ಆಫ್ ಡಿಫರೆಂಟ್ ಗ್ಯಾಸಸ್ ತಗೊಂಡ್ರು ಕೂಡ ಅದರಲ್ಲಿ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಅನ್ನೋದು ಅವೊಗಡ್ರೋಸ್ ಲಾ. ಓಕೆ, ಸೊ ಇದಿಷ್ಟು ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ನ ನಾವು ಕಲಿತಂಗಾಯ್ತು, ಕರೆಕ್ಟ್? ಸೊ ನೆಕ್ಸ್ಟ್ ಇರೋ ಕಾನ್ಸೆಪ್ಟ್ ಏನು ಸೊ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಡಾಲ್ಟನ್ಸ್ ಲಾ, ಡಾಲ್ಟನ್ಸ್ ಅಟೋಮಿಕ್ ಥಿಯರಿ. ಸೊ ಮೊದಲ ಬಾರಿಗೆ ಆಟಮ್ ಅನ್ನೋದೊಂದು ಇರುತ್ತೆ ಅನ್ನೋದನ್ನ ಫಸ್ಟ್ ಪ್ರಪೋಸ್ ಮಾಡಿದ ಸೈಂಟಿಸ್ಟ್ ಡಾಲ್ಟನ್, ಕರೆಕ್ಟ್? ಸೊ ಡಾಲ್ಟನ್ಸ್ ಅಟೋಮಿಕ್ ಥಿಯರಿ. ಸೊ ಇದನ್ನ ನಾವು ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿ ಓದಬೇಕು. ಸೊ ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ಏನ್ ಹೇಳುತ್ತೆ? ಸೊ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ smallest indivisible particles known as atoms. Okay, so atoms ಅಂದ್ರೆ ಒಂದು ಆಟಮ್ ಅಂದ್ರೆ ಏನು? ಸ್ಮಾಲೆಸ್ಟ್ ಇಂಡಿವಿಸಿಬಲ್ ಅಂದ್ರೆ ಏನು? ಅದನ್ನ ಮತ್ತೆ ಡಿವೈಡ್ ಮಾಡಕ್ಕಾಗಲ್ಲ, ಆಟಮೇ ಲಾಸ್ಟ್. ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಳ್ಳಿ, ಕರೆಕ್ಟ್? ಸೊ ಬಿಲ್ಡಿಂಗ್ ನ ನಾವು ಗೋಡೆಗಳನ್ನಾಗಿ ಡಿವೈಡ್ ಮಾಡಬಹುದು, ಅಂದ್ರೆ ಸುಮಾರಷ್ಟು ಗೋಡೆಗಳು ಸೇರಿ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಗೋಡೆನ ನಾವು ಇಟ್ಟಿಗೆಗಳನ್ನಾಗಿ ಡಿವೈಡ್ ಮಾಡಬಹುದು, ಸುಮಾರು ಇಟ್ಟಿಗೆ ಸೇರಿ ಗೋಡೆ ಆಗಿರುತ್ತೆ. ಇಟ್ಟಿಗೆನ ಮತ್ತೆ ಡಿವೈಡ್ ಮಾಡಕ್ಕಾಗಲ್ಲ, ಕರೆಕ್ಟ್? ಅದೇ ಬೇಸಿಕ್ ಅಲ್ವಾ? ಸೊ ಆ ತರ ಬೇಸಿಕ್ ಪಾರ್ಟಿಕಲ್ ಯಾವುದು? ಆಟಮ್ ಅನ್ನೋದನ್ನ ಡಾಲ್ಟನ್ ಹೇಳಿದ್ದಾನೆ. ಸೊ ಸ್ಮಾಲೆಸ್ಟ್ ಇಂಡಿವಿಸಿಬಲ್, ಅದನ್ನ ಮತ್ತೆ ಡಿವೈಡ್ ಮಾಡಕ್ಕಾಗಲ್ಲ. ಅಫ್ಕೋರ್ಸ್ ಇದು ತುಂಬಾ ಹಿಂದೆ ಡಾಲ್ಟನ್ ಕೊಟ್ಟಿರುವಂತಹ ಥಿಯರಿ. ಆಮೇಲೆ ಆಟಮ್ ನ ಕೂಡ ಡಿವೈಡ್ ಮಾಡಿದ್ರು, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ, ಕರೆಕ್ಟಾ? ಸೊ ಆದ್ರಿಂದ ಸೊ ಆಟಮ್ ಇಂಡಿವಿಸಿಬಲ್ ಅನ್ನೋದು ಡಾಲ್ಟನ್ಸ್ ಥಿಯರಿ, ಬಟ್ ಆಮೇಲೆ ಅದು ರಾಂಗ್ ಅಂತ ಗೊತ್ತಾಯ್ತು. ಸೊ ನಾವು ಡಾಲ್ಟನ್ಸ್ ಥಿಯರಿ ಕಲಿತಿರೋದ್ರಿಂದ ಸ್ಮಾಲೆಸ್ಟ್ ಇಂಡಿವಿಸಿಬಲ್ ಅಂತಾನೆ ನಾವು ಬರಿಬೇಕಾಗುತ್ತೆ. ಸೊ ಇದು ಈ ಸ್ಟೇಟ್ಮೆಂಟ್ ಜೊತೆಗೆ ಅವನು ಒಂದಷ್ಟು ಪಾಸ್ಟುಲೇಟ್ಸ್ ನ ಕೊಟ್ಟಿದ್ದಾನೆ. ಸೊ ಏನಪ್ಪ ಪಾಸ್ಟುಲೇಟ್ಸ್? ಸೊ ಅಂದ್ರೆ ಇನ್ನೊಂದಷ್ಟು ಥಿಯರಿನ ಅದಕ್ಕೆ ಆಡ್ ಮಾಡಿದ್ದಾನೆ. ಸೊ ಫಸ್ಟ್ ಪಾಸ್ಟುಲೇಟ್ ಏನು ಅಂದ್ರೆ, ಸೊ ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಸಿಬಲ್ ಆಟಮ್ಸ್. ಅದೇನ್ ಸ್ಟೇಟ್ಮೆಂಟ್ ಇದೆಯೋ ಅದೇ. ಸೊ ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಸಿಬಲ್ ಆಟಮ್ಸ್ ಅನ್ನೋದು ಫಸ್ಟ್ ಥಿಯರಿ. ಸೊ ನೆಕ್ಸ್ಟ್ ಏನ್ ಹೇಳ್ತಾನೆ ಅಂದ್ರೆ, ಆಲ್ ದ ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ಆರ್ ಐಡೆಂಟಿಕಲ್. ಅಂದ್ರೆ ಎಲ್ಲಾ ಆಟಮ್ಗಳು ಕೂಡ ಐಡೆಂಟಿಕಲ್. ಒಂದು ಎಲಿಮೆಂಟ್, ಒಂದು ಕಾಪರ್ ಶೀಟ್ ತಗೋತೀರಿ ಅನ್ಕೊಳ್ಳಿ, ಅದ್ರಲ್ಲಿ ಒಂದು 2000 ಆಟಮ್ ಇದೆ ಅಂತ ತಿಳ್ಕೊಳ್ಳೋಣ. ಎಲ್ಲಾ 2000 ಆಟಮ್ಗಳು ಕೂಡ ಒಂದೇ ತರ ಇರುತ್ತೆ. ಸೊ ಆಲ್ ದಿ ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ಆರ್ ಐಡೆಂಟಿಕಲ್. ಸೊ ಮೂರನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾನೆ ಅಂದ್ರೆ, ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ by the combination of elements which are made up of atoms. ಸೊ ಇದನ್ನ ನಮಗೆ ಗೊತ್ತಿರುವಂತದ್ದೇ, ಕರೆಕ್ಟ್? ಸೊ ಕಾಂಪೌಂಡ್ಸ್ ಯಾವ್ದಾದ್ರು, ಕಾಂಪೌಂಡ್ ಒಳಗಡೆ ಏನಿರುತ್ತೆ? ಮಾಲಿಕ್ಯೂಲ್ಗಳಿರುತ್ತೆ. ಮಾಲಿಕ್ಯೂಲ್ಗಳು ಹೇಗಾಗುತ್ತೆ? ಎಲಿಮೆಂಟ್ಸ್ ಗಳಿಂದ ಆಗತ್ತೆ, ಕರೆಕ್ಟ್? ಸೊ ಎಲಿಮೆಂಟ್ ಒಳಗಿರೋದೆ atom. So compounds are formed by the combination of elements which are made up of atoms ಅನ್ನೋದು ಮೂರನೇ
ಸ್ಟೇಟ್ಮೆಂಟ್. ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ reorganization ಆಫ್ ಆಟಮ್ಸ್ ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ನಾವು ಯಾವುದೇ ಕೆಮಿಕಲ್ ರಿಯಾಕ್ಷನ್ ಬರಿತೀವಿ, ಸೊ HCl ಪ್ಲಸ್ NaOH ಅಂತ ತಿಳ್ಕೊಳ್ಳೋಣ. ಸೊ ಇದೇನ್ ಕೊಡುತ್ತೆ? NaCl ಪ್ಲಸ್ H2O ಕೊಡುತ್ತೆ. ಕರೆಕ್ಟ್? ಇಲ್ಲಿ ಏನಾಗಿದೆ? ಆಟಮ್ಗಳು ರಿಆರ್ಗನೈಸ್ ಆಗಿದೆ. ಕರೆಕ್ಟಾ? Na ಇದ್ದಿದ್ದು Cl ಜೊತೆ ಬಂದ್ಬಿಡ್ತು, NaCl ಆಯ್ತು. OH ಇದ್ದಿದ್ದು H ಜೊತೆ ಬಂದ್ಬಿಡ್ತು, H2O ಆಯ್ತು. ಅಂದ್ರೆ ರಿಆರ್ಗನೈಸೇಷನ್. ಸೊ ಮಿಕ್ಸ್ ಅಪ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ರಿಆರ್ಗನೈಸೇಷನ್ಸ್ ಆಫ್ ಆಟಮ್ಸ್. ಸೊ ಇದು ಡಾಲ್ಟನ್ಸ್ ಥಿಯರಿ ಮತ್ತೆ ಅವನು ಕೊಟ್ಟಿರುವಂತಹ ಪಾಸ್ಟುಲೇಟ್ಸ್. ಸೊ ಇದು ನಾರ್ಮಲ್ ಥಿಯರಿ ಎಕ್ಸಾಮ್ ಬರುತ್ತೆ ಅಷ್ಟೇ, ಕಾಂಪಿಟೇಟಿವ್ ಅಲ್ಲಿ ಇದನ್ನ ಕೇಳೋದಿಲ್ಲ. ಎಸ್, ಥಿಯರಿಲಿ ಕೇಳಿದ್ರೆ ನೀವು ಜಸ್ಟ್ ಸ್ಟೇಟ್ಮೆಂಟ್ ಮತ್ತೆ ಈ 4 ಪಾಸ್ಟುಲೇಟ್ಸ್ ನ ಬರೆದ್ಬಿಟ್ರೆ ಆಗೋಯ್ತು. ಸೊ ನಾರ್ಮಲಿ 2 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ಸೊ ನೆಕ್ಸ್ಟ್ ಹಾಗಿದ್ರೆ ಆಟಮ್ ಇದೆ ಅನ್ನೋದಾಯ್ತಲ್ವಾ? ಸೊ ಈಗ ಅಟೋಮಿಕ್ ಮಾಸ್ ನ ಹೇಗೆ ಕಂಡುಹಿಡಿತಾರೆ? ಅಟೋಮಿಕ್ ಮಾಸ್ ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡ್ಬೇಕು. ಅಟೋಮಿಕ್ ಮಾಸ್ ಅಂದ್ರೆ ಒಂದು ಆಟಮಿನ ಮಾಸ್. ಕರೆಕ್ಟ್? ಸೊ ಆಟಮ್ ಅನ್ನೋದು ತುಂಬಾ ಚಿಕ್ಕ ಒಂದು ಪಾರ್ಟಿಕಲ್. ಕರೆಕ್ಟ್? ಸೊ ಅದನ್ನ ಡೈರೆಕ್ಟ್ ಆಗಿ ನಾವು ಮಾಸ್ ಕಂಡುಹಿಡಿಯಕ್ ಆಗಲ್ಲ. ಸೊ ಹಾಗಿದ್ರೆ ಒಂದು ರೆಫರೆನ್ಸ್ ಆಟಮ್ ನ ತಗೊಂಡು ಅದರದ್ದು ಮಾಸ್ ಇಷ್ಟು ಅಂತ ನಾವು ಫಸ್ಟೇ ಫಿಕ್ಸ್ ಆಗಿ ಅದರ ಹೋಲಿಕೆಯಲ್ಲಿ ಇನ್ನೊಂದು ಎಲಿಮೆಂಟ್ ಎಷ್ಟು ಭಾರ ಇದೆ ಅನ್ನೋದನ್ನ ನೋಡಬಹುದು. ಅಂದ್ರೆ ರೆಫರೆನ್ಷಿಯಲ್ ಮಾಸ್. ಫಾರ್ ಎಕ್ಸಾಂಪಲ್, ನೀವು ಸಕ್ಕರೆ ತರಕ್ ಅಂಗಡಿಗೆ ಹೋಗ್ತೀರಿ ಅಂತ ತಿಳ್ಕೊಳ್ಳೋಣ, ಒಂದು ಹಳೆಯ ಜನರಲ್ ಸ್ಟೋರ್ಸ್ ಹೋಗ್ತೀರಿ ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲೇನಾಗುತ್ತೆ, ಅವನು ಒಂದು ಕಡೆಗೆ ಒಂದು ಅರ್ಧ ಕೆಜಿಯ ಕಲ್ಲು ಇಡ್ತಾನೆ. ಅಂದ್ರೆ ಆ ಕಲ್ಲು ರೆಫರೆನ್ಸ್. ಕರೆಕ್ಟ್? ಆ ಕಲ್ಲು ಇನ್ನೊಂದು ಕಡೆ ಸಕ್ಕರೆ ಪ್ಯಾಕೆಟ್ ಇಟ್ಟು ಸಕ್ಕರೆ ಹಾಕ್ತಾ ಹೋಗ್ತಾನೆ. ಸೊ ಎಲ್ಲಿವರೆಗೂ ಹಾಕ್ತಾ ಹೋಗ್ತಾನೆ? ಆ ಕಲ್ಲಿನ ಮಾಸು ಸಕ್ಕರೆ ಮಾಸು ಒಂದೇ ಆಗೋವರೆಗೂ ಕೂಡ ಅವನು ಸಕ್ಕರೆ ಹಾಕ್ತಾ ಹೋಗ್ತಾನೆ. ಅಂದ್ರೆ ಸಕ್ಕರೆನ ಅವನು ಕಲ್ಲನ್ನ ರೆಫರೆನ್ಸ್ ತಗೊಂಡು ಮೆಜರ್ ಮಾಡಿದ್ದಾನೆ. ಅದೇ ತರ ಅಟೋಮಿಕ್ ಮಾಸ್ ನ ಕೂಡ ಯಾವುದೋ ಒಂದು ಆಟಮ್ ನ ರೆಫರೆನ್ಸ್ ಅಂತ ಇಟ್ಕೊಂಡು ಉಳಿದ ಆಟಮ್ ನ ಆ ರೆಫರೆನ್ಸ್ ಆಟಮ್ ಜೊತೆ ಹೋಲಿಕೆ ಮಾಡ್ತಾ ಕಂಡುಹಿಡಿತಾ ಹೋಗ್ಬೇಕು ಅನ್ನೋ ಮೆಥಡ್ ನ ಸೈಂಟಿಸ್ಟ್ಗಳು ಕಂಡುಹಿಡಿದ್ರು. ಸೊ ಅರ್ಲಿಯರ್ ಮೊದಲು ಏನಾಯ್ತು, ಹೈಡ್ರೋಜನ್ ನ ರೆಫರೆನ್ಸ್ ಆಟಮ್ ಅಂತ ತಗೊಂಡ್ರು. ತುಂಬಾ ಹಳೆ ಮಾತು ಹೇಳ್ತಿರೋದು ನಾನು. ಹೈಡ್ರೋಜನ್ ನ ರೆಫರೆನ್ಸ್ ಆಟಮ್ ಅಂತ ತಗೊಂಡ್ರು, ಅದರ ಮಾಸ್ ನ 1 ಅಂತ ಫಿಕ್ಸ್ ಆಗ್ಬಿಟ್ರು. ಯಾಕಂದ್ರೆ ನಾವು ರೆಫರೆನ್ಸ್ ಇಲ್ಲಿ ಯಾವುದೋ ಒಂದು ಫಿಕ್ಸ್ ಆಗಿದೆ. ಕರೆಕ್ಟ್? ಅಂದ್ರೆ ಹೈಡ್ರೋಜನ್ ಆಟಮ್ ನಿಜವಾಗ್ಲೂ ಮಾಸ್ ಒಂದೇನಾ? ಅಲ್ಲ. ಸೊ ರೆಫರೆನ್ಸ್ ಅದನ್ನ 1 ಅಂತ ಇಟ್ಕೊಂಡ್ಬಿಟ್ರು. ಸೊ ಈಗ ಬೇರೆ ಆಟಮ್ಗಳನ್ನ ಹೈಡ್ರೋಜನ್ ಜೊತೆ ಕಂಪೇರ್ ಮಾಡ್ತಾ ಮಾಸ್ ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇದೇನಾಯ್ತು, ಇದು ಅಷ್ಟು ಫಲಕಾರಿ ಆಗ್ಲಿಲ್ಲ. ಸೊ ಎಷ್ಟೋ ಕಡೆ ನಮಗೆ ರಾಂಗ್ ವ್ಯಾಲ್ಯೂಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಬಟ್ ಆಮೇಲೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅನ್ನೋ ಒಂದು ಟೆಕ್ನಿಕ್ ಬಂತು. ಸೊ ಆ ಟೆಕ್ನಿಕ್ ಅಲ್ಲಿ ನಾವು ಎಷ್ಟೇ ಸಣ್ಣ ಆಟಮ್ ತಗೊಂಡ್ರು, ಎಷ್ಟೇ ಸಣ್ಣ ಪಾರ್ಟಿಕಲ್ ತಗೊಂಡ್ರು ಅದರ ಮಾಸ್ ಕಂಡುಹಿಡಿಬಹುದು. ಓಕೆ? ಸೊ ಈ ಹೊಸ ಟೆಕ್ನಿಕ್ ಪ್ರಕಾರ ಅವರು ಕಾರ್ಬನ್ ನ ರೆಫರೆನ್ಸ್ ಆಟಮ್ ಆಗಿ ತಗೊಂಡ್ರು. ಓಕೆ? ಸೊ ಈ ಕಾರ್ಬನ್ ನ, ಸೊ ಸಪೋಸ್ ಒಂದು ಕಾರ್ಬನ್ ಆಟಮ್ ಇದೆ. ಸೊ ಇದನ್ನ ನಾವು 12 ಪೀಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಸೊ ಈ ತರ 12 ಪೀಸಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು ಪೀಸಿನ ಮಾಸ್ ಎಷ್ಟು? ಸೊ ಅದನ್ನ ಅಟೋಮಿಕ್ ಮಾಸ್ ಯೂನಿಟ್ ಅಂತ ತಗೊಂಡ್ರು. ಸೊ ನಾವು ಅಟೋಮಿಕ್ ಮಾಸ್ ಯೂನಿಟ್ ಅಥವಾ AMU ಅಂತ ತಗೊಂಡ್ರು. ಇದನ್ನ ಒಂದೊಂದ್ಸಲ ಬರೀ ಯು ಅಂತಾನು ಕರೀತಾರೆ. ಓಕೆ? ಸೊ AMU ಅಂತ ತಗೊಂಡ್ರು. ಅಂದ್ರೆ ಇಲ್ಲಿ ನಿಜವಾಗ್ಲೂ ನೋಡಕ್ ಹೋದ್ರೆ ಕಾರ್ಬನ್ ಕೂಡ ರೆಫರೆನ್ಸ್ ಆಟಮ್ ಅಲ್ಲ. 1/12 ಆಫ್ ದ ಕಾರ್ಬನ್ 12 ಐಸೋಟೋಪ್. ಕಾರ್ಬನ್ ಅಲ್ಲಿ ಕಾರ್ಬನ್ 12 ಇದೆ, ಅಟೋಮಿಕ್ ಮಾಸ್ 12 ಇರೋ ಕಾರ್ಬನ್ ಇದೆ, 13 ಇರೋ ಕಾರ್ಬನ್ ಇದೆ, 14 ಇರೋ ಕಾರ್ಬನ್ ಇದೆ. ಅವರು 12 ಇರೋ ಕಾರ್ಬನ್ ನ ರೆಫರೆನ್ಸ್ ಆಗಿ ತಗೊಂಡಿದ್ದು. ಸೊ ಒಂದು ಅಟೋಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನು? 1/12 ದ ಮಾಸ್ ಆಫ್ ಕಾರ್ಬನ್ 12 ಆಟಮ್. ಸೊ ಇದನ್ನ ಒಂದು ಅಟೋಮಿಕ್ ಮಾಸ್ ಯೂನಿಟ್ ಅಂತ ತಗೊಂಡ್ರು. ಈಗ ಈ ಅಟೋಮಿಕ್ ಮಾಸ್ ಯೂನಿಟ್ ಅನ್ನೋದು ನಮ್ಮ ರೆಫರೆನ್ಸ್. ಓಕೆ? ಸೊ ಅದರ ಮಾಸ್ ಎಷ್ಟು ಹಾಗಿದ್ರೆ? ಸೊ 1 AMU ಅಂದ್ರೆ ಎಷ್ಟು ಅನ್ನೋದನ್ನ ಕೂಡ ಅವರು ಕಂಡುಹಿಡ್ಕೊಂಡ್ರು. ಸೊ ಒಂದು ಅಟೋಮಿಕ್ ಮಾಸ್ ಯೂನಿಟ್ ಅಂದ್ರೆ ಸುಮಾರು 1.66 ಇಂಟು 10⁻⁻⁻24 ಗ್ರಾಮ್ಸ್. ಸೊ ಇಷ್ಟು ಸಣ್ಣ ಮಾಸ್ ನ ಕಂಡುಹಿಡಿಯೋಕೆ ಮೊದಲಿನ ಕಾಲದಲ್ಲಿ ಸಾಧ್ಯ ಇರಲಿಲ್ಲ.
ಸೊ ಬಟ್ ಈಗ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅನ್ನೋ ಟೆಕ್ನಿಕ್ ಬಂದ್ಮೇಲೆ ನಮಗೆ ಕಂಡುಹಿಡಿಯೋಕೆ ಸಾಧ್ಯ ಆಯಿತು. ಸೊ 1.66 ಇಂಟು 10⁻⁻24 ಗ್ರಾಮ್. ಸೊ ಈಗ ನಾವು ಅಟೋಮಿಕ್ ಮಾಸ್ ಯೂನಿಟ್ ನ ಯೂಸ್ ಮಾಡಿಕೊಂಡು ಅಟೋಮಿಕ್ ಮಾಸ್ ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಅಟೋಮಿಕ್ ಮಾಸ್ ನ ಸೋಡಿಯಂ ಎಷ್ಟು? ಸೊ 23 AMU. 23 AMU ಅಂದ್ರೆ ಏನು? ಇದು ಆ ಒಂದು ಪೀಸ್ ಇದೆಯಲ್ಲ 1/12 ದ ಕಾರ್ಬನ್ 12 ಆಟಮ್ ಒಂದು ಪೀಸ್ ಒಂದು AMU ಗೆ ರೆಫರೆನ್ಸ್ ಹೋಲಿಕೆ ಮಾಡಿದ್ರೆ ಇದು ಅದಕ್ಕಿಂತ 23 ಪಟ್ಟು ಭಾರ ಇದೆ ಅನ್ನೋದು ಇದರ ಅರ್ಥ. 23 AMU ಅಂದ್ರೆ 23 ಟೈಮ್ಸ್ ದ ವ್ಯಾಲ್ಯೂ 23 ಟೈಮ್ಸ್ ದ ವ್ಯಾಲ್ಯೂ ಆಫ್ 1 AMU ಅನ್ನೋದು ಅರ್ಥ. ಸೊ 1 AMU ಅಂದ್ರೆ ಎಷ್ಟು ಅಂದ್ರೆ ಇದರ ಅರ್ಥ ಏನು? 23 ಟೈಮ್ಸ್ ದ ವ್ಯಾಲ್ಯೂ ಆಫ್ 1 AMU 1.66 ಇಂಟು 10⁻⁻24 ಗ್ರಾಮ್ಸ್. ಕರೆಕ್ಟ್? ಸೊ ಇದು ನಿಜವಾದ ಅಟೋಮಿಕ್ ಮಾಸ್ ಅನ್ನೋದ್ರ ಅರ್ಥ. ಓಕೆ, ಸೊ ಬಟ್ ನಮಗೆ ಮ್ಯಾಥಮೆಟಿಕಲಿ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಡೈರೆಕ್ಟ್ 23 ಗ್ರಾಮ್ಸ್ ಅಂತ ಬರೀತೀವಿ. ಯಾಕೆ 23 ಗ್ರಾಮ್ಸ್ ಅಂತ ಬರೀತೀವಿ ಅಂದ್ರೆ, ಸೊ ಈ ವ್ಯಾಲ್ಯೂನ ನೀವು ಗಮನಿಸಿ ನೋಡಿ, ಇಟ್ ಈಸ್ ವೆರಿ ಸ್ಮಾಲ್. ಕರೆಕ್ಟ್? 10⁻⁻24 ಅಂದ್ರೆ 1 ಇಲ್ಲಿ ನಾವು 24 0 ಹಾಕಬೇಕು ಅಂದ್ರೆ ವ್ಯಾಲ್ಯೂ ನೋಡಿ ಎಷ್ಟು ಕಡಿಮೆ ಆಗೋಯ್ತು ಅಂತ. ಸೊ ಅಷ್ಟು ಕಡಿಮೆ ವ್ಯಾಲ್ಯೂನ ಅವ್ರು ನಿಧಾನಕ್ಕೆ ಪ್ರತಿ ಸಲ ಬರೆಯೋ ಅಗತ್ಯ ಇಲ್ಲ ಅಂದ್ಬಿಟ್ಟು ನಾವೇನ್ ಮಾಡಿದ್ರು, ಅದನ್ನ ನೆಗ್ಲಿಜಿಬಲ್ ಆಗಿ ತಗೊಂಡ್ರು. ಸೊ ಡೈರೆಕ್ಟ್ ನಾವು 23 ಗ್ರಾಮ್ ಅಂತ ಬರೆದ್ರು ಕೂಡ ನಮ್ಮ ವ್ಯಾಲ್ಯೂ ಅಲ್ಲಿ ತುಂಬಾ ಡಿಫರೆನ್ಸ್ ಆಗಲ್ಲ. ಸೊ 23 AMU ನ ಇನ್ ಮುಂದೆ ನಾನು 23 ಗ್ರಾಮ್ಸ್ ಅಂತ ಡೈರೆಕ್ಟ್ ಆಗಿ ಬರೆದ್ರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ಅದೇ ರೀತಿ ಐರನ್ ತಗೊಂಡ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಐರನ್ದು ಅಟೋಮಿಕ್ ಮಾಸ್ ಎಷ್ಟು? 56 AMU ಅಥವಾ ಯು, ಬರೀ ಯು ಅಂತ ಬರೆದ್ರು AMU ಅಂತಾನೆ. ಅಂದ್ರೆ ಇದರ ಅರ್ಥ ಏನು? 56 ಇಂಟು 1.66 ಇಂಟು 10⁻⁻24 ಗ್ರಾಮ್ಸ್. ಕರೆಕ್ಟ್? ಅಥವಾ ನಾನೇನಂತ ಬರಿಬಹುದು ಡೈರೆಕ್ಟ್ ಆಗಿ 56 ಗ್ರಾಮ್ಸ್ ಅಂತ ಬರಿಬಹುದು. ಸೊ ಈ ರೀತಿ ನಾವು ಅಟೋಮಿಕ್ ಮಾಸ್ ಗಳನ್ನ ವೇ ಮಾಡ್ತಾ ಬಂದ್ವಿ. ಸೊ ಇಡೀ ಎಲ್ಲಾ ಎಲಿಮೆಂಟ್, ಎಷ್ಟು ಎಲಿಮೆಂಟ್ ಕಂಡುಹಿಡಿತೀವೋ ಅಷ್ಟನ್ನು ನಾವು 1/12 ದ ಕಾರ್ಬನ್ 12 ಆಟಮ್ ಆ ಪೀಸ್ ಜೊತೆ ಕಂಪೇರ್ ಮಾಡ್ತೀವಿ. ಅದಕ್ಕಿಂತ ಎಷ್ಟು ಪಟ್ಟು ಇದು ಭಾರ ಇದೆ ಅನ್ನೋ ಮೆಜರ್ಮೆಂಟ್ ಅಲ್ಲಿ ಅಟೋಮಿಕ್ ಮಾಸ್ ನ ಬರಿತಾ ಹೋಗ್ತೀವಿ. ಸೊ ದಿಸ್ ಈಸ್ ಅಟೋಮಿಕ್ ಮಾಸ್. ಇನ್ನು ಮಾಲಿಕ್ಯುಲರ್ ಮಾಸ್ ಅಥವಾ ಮಾಲಿಕ್ಯುಲರ್ ವೇಟ್ ಅಂದ್ರೆ ಏನು? ಸೊ ಮಾಲಿಕ್ಯುಲರ್ ಮಾಸ್, ಆಟಮ್ಗಳೆಲ್ಲ ಸೇರಿ ಮಾಲಿಕ್ಯೂಲ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಕರೆಕ್ಟ್? ಸೊ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು? ಸೊ ಸಮ್ ಆಫ್ ಅಟೋಮಿಕ್ ಮಾಸಸ್, ಸಮ್ ಆಫ್ ಅಟೋಮಿಕ್ ಮಾಸಸ್ ವಿಲ್ ಗಿವ್ ಯು ದ ಮಾಲಿಕ್ಯುಲರ್ ಮಾಸ್. ಅಂದ್ರೆ ಎಲ್ಲ ಅಟೋಮಿಕ್ ಮಾಸ್ ಗಳನ್ನ ಸೇರಿಸಿದ್ರೆ ನಮಗೆ ಮಾಲಿಕ್ಯುಲರ್ ಮಾಸ್ ಆಗುತ್ತೆ. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಇದೇ NaOH ನ ತಗೋಣ. ಎಸ್, NaOH ನ ತಗೋಣ. ಸೊ ಇದರಲ್ಲಿ ಯಾವ ಆಟಮ್ಸ್ ಇದೆ? ಸೋಡಿಯಂ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಸೋಡಿಯಂನ ಅಟೋಮಿಕ್ ಮಾಸ್ ಎಷ್ಟು? 23 ಗ್ರಾಮ್. ಆಕ್ಸಿಜನ್ ನ ಅಟೋಮಿಕ್ ಮಾಸ್ ಎಷ್ಟು? 16 ಗ್ರಾಮ್. ಹೈಡ್ರೋಜನ್ ನ ಅಟೋಮಿಕ್ ಮಾಸ್ ಎಷ್ಟು? 1 ಗ್ರಾಮ್. ಸೊ ಟೋಟಲಿ NaOH ನ ಮಾಲಿಕ್ಯುಲರ್ ಮಾಸ್ ಅಥವಾ ಮಾಲಿಕ್ಯುಲರ್ ವೆಯ್ಟ್ ಏನಾಗುತ್ತೆ? 40 ಗ್ರಾಮ್ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ರೈಟ್ ಮಾಲಿಕ್ಯುಲರ್ ಮಾಸ್. ಓಕೆ, ಸೊ ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಫಾರ್ಮುಲಾ ಮಾಸ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಓಕೆ, ಸೊ ಫಾರ್ಮುಲಾ ಮಾಸ್ ಅಂದ್ರೆ ಯಾವುದೇ ಕಾಂಪೌಂಡ್ ನಾವು ಫಾರ್ಮುಲಾ ಹೇಗ್ ಬರಿತೀವೋ ಅದೇ ರೀತಿ ಅದು ಸಾಲಿಡ್ ಫಾರ್ಮ್ ಅಲ್ಲಿ ಅಥವಾ ಯಾವುದೇ ಒಂದು ಸಾಲಿಡ್ ಚಂಕ್ ತಗೊಂಡ್ರೆ ಹಾಗೆ ಇದೆ ಅನ್ನೋದು ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಕಾಮನ್ ಸಾಲ್ಟ್ ಉಪ್ಪಿನ ಫಾರ್ಮುಲಾ ಹೇಗೆ ಬರಿತೀವಿ? NaCl ಅಂತ ಬರಿತೀವಿ. ಕರೆಕ್ಟ್? ಸೊ ಇದ್ರ ಪ್ರಕಾರ ಏನು? Na ಒಂದಿದೆ, ಕ್ಲೋರಿನ್ ಒಂದಿದೆ. ಸೊ ರೇಷಿಯೋ ಎಷ್ಟಿದೆ? 1:1 ಇದೆ. ಬಟ್ ಆಕ್ಚುಲಿ ನೀವು ಒಂದು NaClದು ಕ್ರಿಸ್ಟಲ್ ತಗೊಂಡ್ರೆ, ಕಲ್ಲುಪ್ಪು, ಉಪ್ಪು ಕಲ್ಲುಪ್ಪು, ಕಲ್ಲುಪ್ಪಿನ ಹಾಗೆ ಇರೋದು, ಅದನ್ನ ಪೌಡರ್ ಮಾಡಿ ನಮಗೆ ಕೊಡ್ತಾರೆ ಅಷ್ಟೇ. ಸೊ ಒಂದು ಕ್ರಿಸ್ಟಲ್ ತಗೊಂಡ್ರೆ ಅದರಲ್ಲಿ ಇನ್ನ ಕ್ರಿಸ್ಟಲ್ ಏನಿದೆ ಅಂದ್ರೆ ಒಂದು ಸೋಡಿಯಂ ಈಸ್ ಸರೌಂಡೆಡ್ ಬೈ 6 Cl ಆಟಮ್ಸ್. ಸೊ ಒಂದು ಸೋಡಿಯಂ ಆಟಮ್ ಸುತ್ತ 6 Cl ಆಟಮ್ ಇದೆ. ಅದೇ ರೀತಿ ಒಂದು Cl ಆಟಮ್ ಸುತ್ತ 6 ಸೋಡಿಯಂ ಆಟಮ್ ಇದೆ. ಕರೆಕ್ಟ್? ಅಂದ್ರೆ ಆಕ್ಚುಲಿ ರೇಷಿಯೋ ಎಷ್ಟು? 6:6. ಬಟ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? 1:1. ಸೊ ನಾವು ಫಾರ್ಮುಲಾಗಳನ್ನ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಅಲ್ಲಿ ಬರಿತೀವಿ. ಸೊ Na6Cl6 ಅಂತ ಬರೆಯಲ್ಲ ನಾವು. Na6
Cl6 ಅಂತ ಬರೆಯಲ್ಲ, ಬದಲಾಗಿ NaCl ಅಂತ ಬರಿತೀವಿ. ಸೊ ಇದು ಆಕ್ಚುಯಲ್ ಸ್ಟ್ರಕ್ಚರ್ ಅಲ್ಲ, ಬಟ್ ಇದು ನಮ್ಮ ಫಾರ್ಮುಲಾ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋದು ಅಲ್ವಾ. ಸೊ ಅದು ಫಾರ್ಮುಲಾ ಮಾಸ್ ಆಗುತ್ತೆ. ಸೊ ಅಂದ್ರೆ ಕನ್ಫ್ಯೂಸ್ ಆಗಬೇಡಿ, ನಾವು ನಮ್ಮ ಪೇಪರ್ ಮೇಲೆ ಕಂಡುಹಿಡಿಯೋ ಪ್ರತಿ ಮಾಸ್ ಕೂಡ ಫಾರ್ಮುಲಾ ಮಾಸೆ. ಸೊ ನಾವು ಒಂದು ಮಾಲಿಕ್ಯೂಲ್ ತಗೊಂಡ್ರೆ ಅದ್ರ ಫಾರ್ಮುಲಾ ಹೇಗೆ ಬರಿತೀವಿ, ಗ್ಲೂಕೋಸ್ ಅಂತ ತಕ್ಷಣ ನೀವು ಹೇಗೆ ಬರಿತೀರಿ, C6H12O6 ಬರಿತೀವಿ. ಆ ಫಾರ್ಮುಲಾನೇ ಯೂಸ್ ಮಾಡಿಕೊಂಡು 6 ಕಾರ್ಬನ್ 12 ಹೈಡ್ರೋಜನ್ 6 ಆಕ್ಸಿಜನ್ ನ ಮಾಸ್ ಎಲ್ಲ ಸೇರಿಸಿ ನೀವು ಮಾಲಿಕ್ಯುಲರ್ ಮಾಸ್ ಬರಿತೀರಿ. ಅದೇ ಫಾರ್ಮುಲಾ ಮಾಸ್ ಕೂಡ. ಓಕೆ, ಸೊ ನಮ್ಮ ಪೇಪರ್ ಮೇಲೆ ಅಷ್ಟು ಡಿಫ್ರೆನ್ಸ್ ಆಗಲ್ಲ, ಬಟ್ ಲ್ಯಾಬ್ ಅಲ್ಲಿ ಹೋಗಿ ಟೆಕ್ನಿಕಲಿ ನೋಡಿದಾಗ ಡಿಫ್ರೆನ್ಸ್ ಆಗುತ್ತೆ. ಸೊ ದಟ್ ಈಸ್ ಫಾರ್ಮುಲಾ ಮಾಸ್. ಮಾಸ್ ಡಿಟರ್ಮೈನ್ಡ್ ಯೂಸಿಂಗ್ ದ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಈಸ್ ಕಾಲ್ಡ್ ಆಸ್ ಫಾರ್ಮುಲಾ ಮಾಸ್. ಓಕೆ, ಸೊ ಇನ್ನು ಆವ್ರೇಜ್ ಅಟೋಮಿಕ್ ಮಾಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಆವ್ರೇಜ್ ಅಟೋಮಿಕ್ ಮಾಸ್. ಓಕೆ, ಸೊ ಆವ್ರೇಜ್ ಅಟೋಮಿಕ್ ಮಾಸ್ ಅನ್ನೋ ಕಾನ್ಸೆಪ್ಟ್ ನಮಗೆ ಎಲ್ಲಿ ಬಳಕೆ ಆಗುತ್ತೆ? ಸೊ ಇನ್ ಕೇಸ್ ಆಫ್ ಐಸೋಟೋಪ್ಸ್, ಐಸೋಟೋಪ್ಸ್ ಅಂದ್ರೆ ಏನು ಅನ್ನೋದು ಫಸ್ಟ್ ನೋಡಬೇಕು. ಐಸೋಟೋಪ್ಸ್ ಅಂದ್ರೆ ಅಟೋಮಿಕ್ ಮಾಸ್ ಬೇರೆ ಇರುತ್ತೆ, ಡಿಫ್ರೆಂಟ್ ಅಟೋಮಿಕ್ ಮಾಸ್, ಬಟ್ ಸೇಮ್ ಅಟೋಮಿಕ್ ನಂಬರ್. ಸೊ ಇದಿದ್ರೆ, ಸೊ ಬೇರೆ ಅಟೋಮಿಕ್ ಮಾಸ್ ಬಟ್ ಸೇಮ್ ಅಟೋಮಿಕ್ ನಂಬರ್ ಇದ್ರೆ ಅದನ್ನ ಐಸೋಟೋಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಅಟೋಮಿಕ್ ನಂಬರ್ ನ ಇಲ್ಲಿ ಕೆಳಗೆ ಬರಿತೀವಿ, ಅಟೋಮಿಕ್ ಮಾಸ್ ನ ಮೇಲ್ ಬರಿತೀವಿ. ಇದಿದೆ, ಕಾರ್ಬನ್ 12 ಇದೆ, ಅದೇ ರೀತಿ ಕಾರ್ಬನ್ 13 ಇದೆ, ಅದೇ ರೀತಿ ಕಾರ್ಬನ್ 14 ಕೂಡ ಇದೆ. ಓಕೆ, ಸೊ ಕಾರ್ಬನ್ 12 ಅಲ್ಲಿ 6 ಪ್ರೋಟಾನ್ ಇದೆ, 12 - 6 ಅಂದ್ರೆ ಮತ್ತೆ 6 ನ್ಯೂಟ್ರಾನ್ ಇದೆ. ಸೊ ಇಲ್ಲಿ 6 ಪ್ರೋಟಾನ್ ಇದೆ, ಆದ್ರೆ 13 - 6 7 ನ್ಯೂಟ್ರಾನ್ ಇದೆ. ಸೊ ಇಲ್ಲಿ 6 ಪ್ರೋಟಾನ್ ಇದೆ, 14 - 6 8 ನ್ಯೂಟ್ರಾನ್ ಇದೆ. ಅಂದ್ರೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಆದಾಗ ಅದನ್ನ ಐಸೋಟೋಪ್ಸ್ ಅಂತ ಕರಿತೀವಿ. ಅಥವಾ ಸೇಮ್ ಅಟೋಮಿಕ್ ನಂಬರ್ ಬಟ್ ಡಿಫರೆಂಟ್ ಅಟೋಮಿಕ್ ಮಾಸ್ ನಂಬರ್ ಅಂತ ಇದ್ರೂ ನಾವು ಅದನ್ನ ಐಸೋಟೋಪ್ ಅಂತ ಕರಿತೀವಿ. ಈಗ ಪೀರಿಯೋಡಿಕ್ ಟೇಬಲ್ ಅಲ್ಲಿ ನಾವು ಅಟೋಮಿಕ್ ಮಾಸ್ ಗಳನ್ನ ಬರಿತಾ ಹೋಗ್ತೀವಿ, ಕರೆಕ್ಟಾ? ಸೊ ಅಟೋಮಿಕ್ ಮಾಸ್ ಕಾರ್ಬನ್ಗೆ 3 ಇದೆ, ಹಾಗಂತ ಪೀರಿಯೋಡಿಕ್ ಟೇಬಲ್ ಅಲ್ಲಿ ನಾವು ಕಾರ್ಬನ್ ನ 3 ಸಲ ಪ್ಲೇಸ್ ಮಾಡಕ್ಕಾಗತ್ತಾ, 3 ಸಲ ಬರೆಯಕ್ಕಾಗತ್ತಾ? ಇಲ್ಲ. ಸೊ ಹಾಗಾಗಿ ನಾವು ಇದರ ಮಾಸಿನ ಆವ್ರೇಜ್ ತೆಗಿತೀವಿ. ಓಕೆ, ಸೊ ಆವ್ರೇಜ್ ತೆಗೆದಾಗ ಏನ್ ಬರುತ್ತೋ ಅದನ್ನ ನಾವು ಪೀರಿಯೋಡಿಕ್ ಟೇಬಲ್ ಅಲ್ಲಿ ಬರಿತೀವಿ. ದಟ್ ಈಸ್ ಆವ್ರೇಜ್ ಅಟೋಮಿಕ್ ಮಾಸ್. ಓಕೆ, ಡೆಫಿನಿಷನ್ ಯಾರು ನಿಮ್ಗೆ ಕೇಳೋದಿಲ್ಲ. ಓಕೆ, ಸೊ ಈಗ ಕಾರ್ಬನ್ 12 ಮಾಸ್ ಎಷ್ಟಪ್ಪ? 12 AMU ಅಥವಾ 12 ಗ್ರಾಮ್, ಕರೆಕ್ಟ್? ಸೊ ಕಾರ್ಬನ್ 13 ಅಟೋಮಿಕ್ ಮಾಸ್ ಎಷ್ಟು? ಇನ್ನು ಸ್ಪೆಸಿಫಿಕ್ ಆಗಿ ಬರಿಬೇಕಾದ್ರೆ 13.00335. ಹಾಗೆ ಇದ್ರದ್ದು ಎಷ್ಟು ಅಂದ್ರೆ 14.00317. ಈಗ ಆವ್ರೇಜ್ ಕಂಡುಹಿಡಿಯೋದು ಹೇಗೆ? ಇದೆಲ್ಲ ಅದನ್ನು ಸೇರಿಸಬೇಕು, ಪ್ಲಸ್ ಎಲ್ಲಾ ವ್ಯಾಲ್ಯೂಗಳನ್ನು ಸೇರಿಸಬೇಕು, ಡಿವೈಡೆಡ್ ಬೈ ಎಷ್ಟು ವ್ಯಾಲ್ಯೂ ಇತ್ತು ಅನ್ನೋದನ್ನ ಡಿವೈಡ್ ಮಾಡಿ. 3 ವ್ಯಾಲ್ಯೂ ಇದೆ, ಸೊ 3. ಸೊ ಈ ತರ ಮಾಡಿದಾಗ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಿದೆ ಅಂದ್ರೆ 12.001 ಬರುತ್ತೆ. 011 ಅಟೋಮಿಕ್ ಮಾಸ್ ಯೂನಿಟ್ ಬರುತ್ತೆ. ಅದಕ್ಕೆ ನಾವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕಾರ್ಬನ್ ಮೇಲೆ 12 ಗ್ರಾಮ್ ಅಥವಾ ಈ ಸ್ಪೆಸಿಫಿಕ್ 12.011 IMU ಅನ್ನೋ ವ್ಯಾಲ್ಯೂನೇ ಬರಿತೀವಿ. AMU ಮತ್ತೆ U ಅಂದ್ರೆ ಒಂದೇ. ಸೊ ಅದಕ್ಕೆ ಕಾರ್ಬನ್ ನ ನಾವು ಯಾವಾಗ್ಲೂ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇಮಿಡಿಯೇಟ್ಲಿ ಕಾರ್ಬನ್ ಅಂದ ತಕ್ಷಣ ನಾವು ಅಟೋಮಿಕ್ ಮಾಸ್ ಎಷ್ಟು ಬರಿತೀವಿ? 12 ಗ್ರಾಮ್ ಬರ್ಕೋತೀವಿ. ಸೊ ಇದು ಆವ್ರೇಜ್ ಅಟೋಮಿಕ್ ಮಾಸ್. ಸೊ ನೆನ್ಪಿಟ್ಕೊಳ್ಳಿ, ಅಟೋಮಿಕ್ ಮಾಸ್ ಅಂದ್ರೆ ಏನು, ಅಟೋಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನು ಅನ್ನೋದನ್ನ ಕಲ್ತ್ವಿ, ಕರೆಕ್ಟ್? ಸೊ ಅಟೋಮಿಕ್ ಮಾಸ್ ಯೂನಿಟ್ ಕಲ್ತ ಮೇಲೆ ಅದನ್ನ ಗ್ರಾಮ್ ಅಂತ ಏನಕ್ಕೆ ಬರಿಬಹುದಪ್ಪ, ಯಾಕೆ ಬರಿಬಹುದು ಅನ್ನೋದನ್ನ ಕಲ್ತ್ವಿ, ಕರೆಕ್ಟ್? ಸೊ ಅದಾದ್ಮೇಲೆ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಅಂತ ಕಲ್ತ್ವಿ, ಫಾರ್ಮುಲಾ ಮಾಸ್ ಅಂದ್ರೆ ಏನು ಅಂತ ಕಲ್ತ್ವಿ, ಆವ್ರೇಜ್ ಅಟೋಮಿಕ್ ಮಾಸ್ ಅಂದ್ರೆ ಏನು ಅಂತ ಕಲ್ತ್ವಿ, ಕರೆಕ್ಟ್? ಸೊ ಇನ್ನು ಇದು ಲೆಕ್ಚರ್ 2. ಸೊ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ನಾವೇನ್ ಕಲಿಯೋಣ ಅಂದ್ರೆ ಮೋಲ್ ಕಾನ್ಸೆಪ್ಟ್ ಬಗ್ಗೆ ಕಲಿತಾ ಹೋಗೋಣ. 1 ಮೋಲ್ ಅಂದ್ರೆ ಏನು? ಸೊ ಅವೊಗಡ್ರೋ ಲಾ ನಾವು ಇವತ್ತು ಕಲ್ತಿದೀವಿ. ಅದೇ ಅವೊಗಡ್ರೋಸ್ ಲಾ ಮೇಲೆ ಅವೊಗಡ್ರೋಸ್ ನಂಬರ್ ಅಂತ ಒಂದಿದೆ. ಓಕೆ, ಸೊ 1 ಮೋಲ್ ಅಲ್ಲಿ ಎಷ್ಟು ಪಾರ್ಟಿಕಲ್ ಇರುತ್ತೆ ಅನ್ನೋದನ್ನ ಕಂಡುಹಿಡಿದು ನಾವು ಅದನ್ನ ಮೋಲ್ ಕಾನ್ಸೆಪ್ಟ್ ಅಲ್ಲಿ ಅಪ್ಲೈ ಮಾಡೋಣ. ಸೊ ದಟ್ ವಿಲ್ ಬಿ ಅವರ್ ಲೆಕ್ಚರ್ 3. ಸೊ ಇದು ಲೆಕ್ಚರ್ 2.
ಸೊ ಲೆಕ್ಚರ್ 3 ಅಲ್ಲಿ ಈ ಪಾಠನ ಮುಗಿಸ್ತೀನಿ ನಾನು. ಸೊ L3 ಅಲ್ಲಿ ನಿಮ್ಗೆ ಮತ್ತೆ ನಿಮ್ ಜೊತೆ ಭೇಟಿ ಆಗ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಆಪ್ ಪವನ್ ಕೆಮ್ ಕ್ಲಾಸಸ್ ಅನ್ನೋ ಆಪ್ ನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.